ಎನ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಪ್ರಸಾದ್ ಕಂಠೀರವ ಅಂತ. 19 ಸ್ಟುಡಿಯೋಸ್ ಪ್ರೊಪೈಟರ್ ಆ್ಯಂಡ್ ಫೌಂಡರ್ ಆದಂಥವ್ರು. ಈ 19 ಸ್ಟುಡಿಯೋಸಲ್ಲಿ ಏನೆಲ್ಲ ಸಿಗುತ್ತೆ, ಏನೆಲ್ಲ ಇದೆ ಸಿನಿಮಾಗೆ ಸಂಬಂಧಪಟ್ಟಂಥದ್ದು ಅನ್ನುವಂಥ ವಿಚಾರ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಪ್ರಸಾದ್ ಕಂಠೀರವ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್, ಮೊದಲಾಗಿ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ, ನೀವು? ಸೂಪರ್ ಸರ್. ಅಂದರೆ ಇವಾಗ 19 ಸ್ಟುಡಿಯೋ ಒಂದು ಫೌಂಡರ್ ಆಗಿ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಇದು ಅನ್ನುವಂಥದ್ದು ವಿಚಾರ ಹೇಳೋದಾದರೆ ಏನೆಲ್ಲ ಸಿಗುತ್ತೆ ನಿಮ್ಮಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟಂಥದ್ದು ಅಂತ? ಅಂದರೆ ಬೇಸಿಕಲಿ ನಾನು ಫುಲ್ ಟೈಮ್ ಫಿಲ್ಮ್ ಮೇಕರ್. ನಾನಿವಾಗ ಒಂದು ಫಿಲ್ಮ್ ಡೈರೆಕ್ಟ್ ಮಾಡಬೇಕಿದ್ರೆ ಮೇಜರ್ ಬಜೆಟ್ ಎಲ್ಲ ಖರ್ಚಾಗುತ್ತಲ್ಲ, ಅದನ್ನೆಲ್ಲ ತೊಗೊಂಡು ಒಂದು ಫಿಲ್ಮ್ ಬಜೆಟಲ್ಲಿ ಪೋಸ್ಟ್ ಪ್ರೊಡಕ್ಷನ್ಗೆ ಒಂದು 40% ಹಾಗೆ ಹೋಗುತ್ತೆ. ಮತ್ತು ಕ್ಯಾಮ್ರಾ ರೆಂಟಲ್ಲಿಗೆ ಒಂದು 25% ಬಜೆಟ್ ಹೋದರೆ ಇಲ್ಲ 60% ನಿಯರ್ ಟು 60% ಸೇವ್ ಆಗುತ್ತೆ. ಅಂದರೆ 60 to 65%. ಅಂದರೆ ಅಂದರೆ ನಾನು ಇವಾಗ ಮಾಡ್ತಿರೋ ಸಿನಿಮಾ ಸ್ಕೇಲಿಗೆ ಅಂತ ಬಂದಾಗ, ಅಂದರೆ ಇಂಡಿ ಫಿಲ್ಮ್ ಅಥವಾ ನ್ಯೂ ಕಮರ್ಸ್ ಒಟ್ಟಿಗೆಲ್ಲ ಕೊಲಾಬ್ರೇಟ್ ಆಗಿ ನಾವೇ ಪ್ರೊಡ್ಯೂಸ್ ಮಾಡ್ಕೊಬೇಕು ಅಂತ ಬಂದಾಗ ಮೇಜರ್ ಬಜೆಟ್ನ ಎಲ್ಲೆಲ್ಲ ಸೇವ್ ಮಾಡ್ಬೋದಲ್ಲ, ಅದನ್ನೆಲ್ಲ ತೊಗೊಂಬಂದು ಒಂದು ಸ್ಟುಡಿಯೋ ಕನ್ಸ್ಟ್ರಕ್ಟ್ ಮಾಡಿರೋದು. ಅಂದರೆ ಇವೊಂದು ನನ್ನ ಶಾರ್ಟ್ ಫಿಲ್ಮ್ ಮೇಕರ್. ಮೊದಲು ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಬೇಕಿದ್ರೆ ಮೇಜರ್ ಬಜೆಟ್ ಎಲ್ಲೆಲ್ಲ ಹೋಗಿದೆಯಲ್ಲ ಅಷ್ಟು ನಮ್ಮ ಸ್ಟುಡಿಯೋಲಿ ಪ್ರೊವೈಡ್ ಮಾಡೋಣ ಅಂತ ಸೆಟ್ ಮಾಡಿರೋದು. ಅಂದರೆ ನಾನು ಕೇಳ್ಪಟ್ಟೆ ಸರ್, ಏನೇ ಒಂದು ನಿಮ್ಮಲ್ಲಿ ಇಕ್ವಿಪ್ಮೆಂಟ್ ತೊಗೊಂಡ್ರು ಕೂಡ ಎಡಿಟಿಂಗ್ ಕಾಸ್ಟ್ ಆಗಿರ್ಬೋದು, ಡಬ್ಬಿಂಗ್ ಕಾಸ್ಟ್ ಆಗಿರ್ಬೋದು, VFX ಪ್ರತಿಯೊಂದು ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾರೆ ಅನ್ನುವಂಥದ್ದು ಈ ರೀತಿ ಕೇಳ್ಪಟ್ಟೆ. ಇದು ನಿಜಾನ ಏನು ಅಂತ? ಅಂದರೆ ಅದು ಮಾಡೋದು ನಿಮಗೆ ವರ್ಕೌಟ್ ಅನ್ನೋವಂಥದ್ದು ಆಗಬೇಕಲ್ಲ, ಯಾಕೆ ಇದು ಇದು ರೀಸನ್ ಏನು ಸರ್? ಇವಾಗ ನೀವು ರಿಪೋರ್ಟರ ಸರ್, ಇವಾಗ ನೀವು ನಿಮ್ಗೆ ಇಲ್ಲೇ ಸಿಗ್ತಿರೋಷ್ಟು ಸ್ಯಾಲ್ರಿ ನಿಮ್ಮ ಬೇರೆ ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಆದ್ರೂ, ಅಂದರೆ ಬೇರೆ ಫೀಲ್ಡಿಗೆ ಶಿಫ್ಟ್ ಆದ್ರೂ ಬರುತ್ತೆ. ನೀವು ರಿಪೋರ್ಟಿಂಗ್ ಏನು ಮಾಡ್ತಿರ್ತೀರ ಹೇಳಿ, ಒಂದಷ್ಟು ಕನಸುಗಳನ್ನ ಇಟ್ಟು. ಈಗ ನಮ್ಮ ಇಂಡಸ್ಟ್ರಿಗೆ ಯಾರೇ ಬಂದ್ರೂ ಅವ್ರು ದೊಡ್ಡದಾಗೇನೋ ಸಾಧಿಸಬೇಕು ಅಂತಲೇ ಬಂದಿರ್ತಾರೆ. ಇವಾಗ ನಂದು ಪುಟ್ಟ ಬಿಸ್ನೆಸ್ ಬೇರೆ ಬೇರೆನೂ ಇದೆ ಸರ್, ಇದೊಂದೇ ಬಿಸ್ನೆಸ್ ಇಲ್ಲ. ನಾನು ಕಳೆದ 4 ವರ್ಷ ಬ್ರೇಕ್ ತೊಗೊಂಡು ಬೇರೆ ಫೀಲ್ಡಿಗೆ ಹೋಗಿ ದುಡ್ದು ವಾಪಸ್ ತಂದಿಲ್ಲ ಹಾಕಿರೋದು. ಸೊ ಅದಲ್ಲದೆ ಬೇರೆ ಫೀಲ್ಡಲ್ಲಿ ನಾನು ವರ್ಕ್ ಮಾಡ್ತಿರ್ಬೇಕಿದ್ರೆ, ಆದರೆ ಇವೊಂದು ನಾನು ಬೇರೆ ಕಡೆ ಮಂತ್ಲಿ ಸ್ಯಾಲ್ರಿಗೆ ವರ್ಕ್ ಮಾಡಿ ಆನಂತರ ಒಂದು ಸಣ್ಣ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿ ಆ 4 ವರ್ಷ ನಾನು ಪಟ್ಟಿರೋ ಕಷ್ಟ ನನಗಷ್ಟೇ ಗೊತ್ತು. ನಂತರ ಅದಕ್ಕೂ ಮೊದಲು ನಾನು ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರೆ ನನಗಾಗಿರೋ ಕ್ರೈಸಿಸ್ಗಳು ಅದು ಒಂದಷ್ಟು, ಅಂದರೆ ನಾನು ಇವತ್ತಿಗೆ ನಂದು 34ನೇ ತಂಡ ಇದೆ ಸರ್. ನನ್ನೊಟ್ಟಿಗೆ 33 ತಂಡ ಫಿಕ್ಷನ್ ಅಂದರೆ ಸಪ್ರೇಟ್ ಆಗಿದೆ. ಅಂದರೆ ನಂದು 1000 ಮಿಸ್ಟೇಕ್ಸ್ ಇರುತ್ತೆ. ಅಂದರೆ ಯೂನಿವರ್ಸ್ ಎಲ್ಲನೂ ಸಪೋರ್ಟ್ ಮಾಡಬೇಕಲ್ಲ. ಮೇಜರ್ಲಿ ಎಲ್ಲಿ ಗೊತ್ತಾ ತಂಡ ಹೊಡೆದಿರೋದು, ಒಂದು ಅಂದರೆ ಮೇಜರ್ಲಿ ಹಣಕ್ಕೆ ಇರುತ್ತೆ. ಈಗ ನನಗೆ ಈ ವರ್ಕೌಟ್ ಆಗುತ್ತೆ ಅಂತಂದರೆ ನಾನು ತುಂಬ ಮಾರ್ಜಿನ್ ಇಟ್ಟೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಶಾರ್ಟ್ ಫಿಲ್ಮ್ ಈ ಡಬ್ಬಿಂಗ್ ಚಾರ್ಜಸ್ 299 ಇಟ್ಟಿದ್ದೀನಿ. ಅದೇ ಡಬ್ಬಿಂಗ್ ಚಾರ್ಜಸ್ಸು ವೆನ್ ಇಟ್ ಕಮ್ಸ್ ಟು ಫಿಲ್ಮ್ ಆರ್ ಎನಿ ಅದರ್ ಅಂದರೆ ಎನಿ ಅದರ್ ಪ್ರಾಜೆಕ್ಟ್ 500 ಅಷ್ಟೇ ಇರುತ್ತೆ. ನಾನು 2018 ನಂದು ಫಸ್ಟ್ ಶಾರ್ಟ್ ಫಿಲ್ಮ್ ಡಬ್ಬಿಂಗ್ ಮಾಡಿಸಿರೋದು ಕೂಡ 500 ರೂಪಾಯಿಗೆ. ಅಂದರೆ 300 ರೂಪಾಯಿಗೆ ಇಟ್ಟಿರೋ ರೀಸನ್ನು ಫಸ್ಟ್ 499ಗೆ ರನ್ ಮಾಡ್ತಿದ್ವಿ ನಾವು. ಒಬ್ಬ ಫಿಲ್ಮ್ ಮೇಕರ್ ಅಂದರೆ ಆಸ್ಪೈರಿಂಗ್ ಆ್ಯಕ್ಟರ್ ಒಂದು ಮೈಕ್ರೋ ಸೀರೀಸ್ ಕ್ಯಾಮ್ರಾ ರೆಂಟಲ್ ನಮ್ಮಿಂದ ತೊಗೊಂಡೋಗಿ ಬಂದ, ಅಂದರೆ ಶೂಟ್ ಮಾಡ್ಕೊಂಡು ಅವನು ಸರ್ ಅವನು ಆಟೋ ಡ್ರೈವರ್ ಸರ್. ಅವನು ಅಂದರೆ ಆಸ್ಪೈರಿಂಗ್ ಆ್ಯಕ್ಟರ್ ಆಟೋ ಡ್ರೈವರಾಗಿ ವರ್ಕ್ ಮಾಡ್ತಿದ್ದಾನೆ, ಮುತ್ತು ಅಂತ ಅವನ ಹೆಸರು. ಅವನು ವಾಪಸ್ ನಮ್ಮದು ಕ್ಯಾಮ್ರಾ ಮತ್ತು ಟ್ರೈಪೋಡ್ನ ಕೊಡೋದಕ್ಕೆ ಏನ್ರಲ್ಲಿ ಬಂದಿರ್ಬೋದು ಹೇಳಿ, ಆಟೋ ಡ್ರೈವರ್. ಆಟೋಗೆ ಅಂದರೆ ಅವ್ನು ಇರೋದೆಲ್ಲ 3 ದಿನ ಶೂಟ್ ಮಾಡಿದ್ದಾರೆ. 3 ದಿನದಲ್ಲಿ ಎಲ್ಲ ಖರ್ಚು ಮಾಡಿ ಸೈಕಲ್ ತುಳ್ಕೊಂಬಂದ. ಅಂದರೆ ಅದು ಎಂಥ ವಿಪರ್ಯಾಸ ಅಲ್ವಾ ಪಾಪ. ಅಂದರೆ ಅವನು ನನಗೆ ಗೊತ್ತಿರುವಾಗ ಒಂದು 6-7 ವರ್ಷದಿಂದ ಇದ್ದಾನೆ. ಅದನ್ನು ನೋಡಿ ನಂಗೆ ತುಂಬ ಸಂಕಟ ಆಗ್ಬಿಡ್ತು. ಆ ನಂತರ ಅವನು ಡಬ್ಬಿಂಗ್ ಮಾಡ್ಸೋಕ್ಕೆ ಅಂತ ಕೇಳ್ದೆ. ಡಬ್ಬಿಂಗ್ ಈಗ ಅಂದರೆ 500 ರೂಪಾಯಿ ಚಾರ್ಜ್ ಮಾಡ್ತಿರೋದು ಮುತ್ತು ಅಂದರೆ, ಅಣ್ಣ ನನಗೆ 300 ರೂಪಾಯಿ ಕೊಡಿ ಅಣ್ಣ,
ನನಗೆ ತುಂಬ ಸೇವ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಅಂದ. ಒಂದು 2-3 ಅವರ್ ನನಗೆ ಅದೇ ತಲೆಯಲ್ಲಿತ್ತು. ಆ ನಂತರ ಡಿಸೈಡ್ ಮಾಡಿಕೊಂಡೆ, ಓಕೆ ಶಾರ್ಟ್ ಫಿಲ್ಮ್, ಯಾರೇ ಶಾರ್ಟ್ ಫಿಲ್ಮ್ ಮಾಡಲಿ, ಯಾರೇ ಮೈಕ್ರೋ ಸೀರೀಸಿಗೆ ಬಡ್ಡಿಂಗ್ ಆ್ಯಕ್ಟರ್ಸ್ ಮಾಡಿದ್ರು ₹300 ಅಷ್ಟೇ ಚಾರ್ಜ್ ಮಾಡೋಣ ಅಂತ. ಡಬ್ಬಿಂಗ್ ಅಂತ ಬಂದರೂ ಅಷ್ಟೇ, ಸಾರಿ ಇದು ಏನು ಎಡಿಟಿಂಗ್ ಅಂತ ಬಂದರೂ ಅಷ್ಟೇ, ಅಂದರೆ ಯಾವುದೇ ಪ್ರಾಜೆಕ್ಟ್ ಆದರೂ ಮಿನಿಮಮ್ 40% ಕಮ್ಮಿ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ರನ್ ಮಾಡ್ತೀವಿ. ಕ್ಯಾಮ್ರಾ ರೆಂಟಲ್ ಆಗಿ ರನ್ ಮಾಡೋಕ್ಕಾಗೋದಿಲ್ಲ ಸರ್. ಏನಕ್ಕೆ 90s ಸ್ಟುಡಿಯೋ ಕಂಪ್ಲೀಟ್ ಬಿಲ್ಡ್ ಮಾಡಿರೋದಾಗಲಿ, ಇಷ್ಟು ಸೆಕ್ಟರ್ಸ್ನ ಇರೋದಾಗಲಿ, ಅದು ಓನರ್ಶಿಪ್ ನನ್ನದಷ್ಟೇ ಇದೆ. 100% ಶೇರ್ ಕೂಡ ನನ್ನದೇ ಇದೆ. But when it comes to camera, there are investors. I am responsible for my investors also. ಹೊರಗಡೆಗಿಂತ ಕಮ್ಮಿ ಕೊಡ್ತಿದ್ದೀವಿ, ಅಂದರೆ ಹೊರಗಡೆಗಿಂತ ಅವ್ರು ಯೋಚನೆ ಮಾಡೋದಕ್ಕೂ ಕಮ್ಮಿನೇ ಇದೆ ನಮ್ಮ ಕ್ಯಾಮ್ರಾ ರೆಂಟಲ್ ರೇಟ್ಸ್. ಅರೆ ಎಡಿಟ್ ಅಂತ ಬಂದರೆ ಬೇಸಿಕ್ ರೀಲ್ಸ್ ಎಲ್ಲ ಕಟ್ ಮಾಡ್ಕೊತಾರಲ್ಲ, ಅದೆಲ್ಲ ನಾವು 500 ಅಷ್ಟೇ ಚಾರ್ಜ್ ಮಾಡ್ತಿರೋದು ಬೇಸಿಕ್ ರೀಲ್ಸ್ಗೆ. ಅಂದರೆ ಪ್ರಾಪರ್ ಒಂದಷ್ಟು ಟೈಮ್ ತೊಗೊಂಡು ರೀಲ್ಸಲ್ಲೂ ಗ್ರೇಡ್ ಮಾಡಿ ಒಂದಷ್ಟು ಎಫೆಕ್ಟ್ಸ್ ಮೇಲೆಲ್ಲ ವರ್ಕ್ ಮಾಡಿ ಅದರಲ್ಲೊಂದು ಪ್ರಾಪರ್ ಸ್ಟೋರಿ ಟೆಲ್ಲಿಂಗ್ ಇದ್ದರೆ 1500 ಆಗಿ ಚಾರ್ಜ್ ಮಾಡ್ತಿರೋದು. ಶಾರ್ಟ್ ಫಿಲ್ಮ್ ಎಡಿಟ್ಸ್ ಅಂತ ಬಂದರೆ ಎರಡು ರೀತಿಯಲ್ಲಿ ಎಡಿಟ್ ಆಗುತ್ತೆ ಸರ್. ಅಂದರೆ 5,000 ಚಾರ್ಜ್ ಮಾಡ್ತೀವಿ ನಾವು. ಯಾರು 5,000 ಮಾಡೋದಿಲ್ಲ, ನಾವು 5,000 ಮಾಡ್ತಿರೋದು. ಯಾಕೆಂದರೆ ಶಾರ್ಟ್ ಫಿಲ್ಮ್ ಎಡಿಟರ್ಸ್ ಹಣ ಎಲ್ಲಿಂದ ತರ್ತಾರೆ ಅನ್ನೋದು ಒಂದು ದೊಡ್ಡ, ಅಂದರೆ ತುಂಬ ದೊಡ್ಡ ಮೊತ್ತ ಅಂತ. ಅಂದರೆ ಇವಾಗ ಅವನ ಹತ್ರ ಹಣ ಇದ್ದರೆ ಫಿಲ್ಮೇ ಮಾಡ್ತಿದ್ನಲ್ಲ. ಈ ಒಂದು ಫಿಲ್ಮ್ ಎಡಿಟ್ಸ್ ಎಲ್ಲ ನಿಯರ್ ಟು 4 to 5 lakhs ಆಗುತ್ತೆ. ನಿಯರ್ ಟು 2.5 to 3 lakhs ಎಡಿಟ್ ಆಗೇ ಆಗುತ್ತಲ್ವ. ನಾವು ಮ್ಯಾಕ್ಸಿಮಮ್ ಚಾರ್ಜ್ ಮಾಡ್ತಿರೋದು 1.5, ಮ್ಯಾಕ್ಸ್ ಟು ಮ್ಯಾಕ್ಸ್. ಒಂದು ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಬಜೆಟ್ ಸಿನಿಮಾ ಬಂದು, ಇನ್ ದ ಸೆನ್ಸ್ ಹೆಂಗಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾಗಳನ್ನ ನಾನು ತೊಗೊಳ್ಳೋದೇ ಇಲ್ಲ. ಅಂದರೆ ತುಂಬ ಕೆಲಸ ಇದ್ದರೆ 2 lakhs ಅಷ್ಟೇ ಚಾರ್ಜ್ ಮಾಡ್ತಿರೋದು ಎಡಿಟಿಗೆ. ಅದಲ್ಲದೆ ಗ್ರೇಡ್ ಅಂತ ಬಂದರೆ ಬೇರೆ ಸ್ಟುಡಿಯೋಲೆಲ್ಲ ಏನಂದರೆ ಅವ್ರು ಅವರ್ಲಿ ಬೇಸ್ ಚಾರ್ಜ್ ಮಾಡ್ತಾರೆ. ನಾವೀಗ ಡಬ್ಬಿಂಗ್ ಹೆಂಗೆ ಅವರ್ಲಿ ಬೇಸ್ ಚಾರ್ಜ್ ಮಾಡ್ತೀವಿ, ಹಾಗೆ ನಮ್ಮದು ಗ್ರೇಡ್ ತೊಗೊತಿರೋದು ಹೇಗೆ ಅಂದರೆ ಮಿನಿಟ್ ವೈಸಲ್ಲಿ. ನಾವು 1 minute ಅಂದರೆ 2.5 ಗಂಟೆ ಸಿನಿಮಾ ಇದ್ದರೆ ನಾವು ಅಂದರೆ 60 minutes ಫಿಲ್ಮ್ಗೆ ನಾವು 60,000 ಚಾರ್ಜ್ ಮಾಡ್ತಿರೋದು. 120 minutes ಇದ್ದರೆ 1.2 lakhs ಇದು ಬೇಸಿಕ್ ಚಾರ್ಜಸ್. ಅಂದರೆ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಅನ್ನೋದ್ರ ಮೇಲೆ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 2.4 lakhs ಅಥವಾ 2.5 lakhsಗೆ ಕಂಪ್ಲೀಟ್ ಫಿಲ್ಮ್ ಗ್ರೇಡ್ ಮಾಡಿ ಕೊಡ್ತಿದ್ದೀವಿ. ಅಂದರೆ ವೆನ್ ಇಟ್ ಕಮ್ಸ್ ಟು VFX, ಅಂದರೆ ಇದು ಈ ಥರದೊಂದು ವೇಗಾಗಿ ಒಂದು ರೇಟ್ ಹೇಳೋಕ್ಕಾಗೋದಿಲ್ಲ. ಅವ್ರ ವರ್ಕ್ ಏನಿರುತ್ತೆ ಅಂತಲೇ ಇದು ಮಾಡೋಕ್ಕಾಗೋದಿಲ್ವಲ್ಲ. ಅಂದರೆ ಯಾಕೆ ನಿಮಗೆ ಈ ಸಿನಿಮಾದ ಮೇಲೆ ಇಷ್ಟೊಂದು ಪ್ರೀತಿ ಅನ್ನುವಂಥದ್ದು ಯಾಕೆ? ಒಂದು ಇನ್ಸಿಡೆಂಟ್ ಅಂತ ಇರಬೇಕಲ್ಲ, ಯಾಕೆ ಇಷ್ಟೊಂದು ಪ್ರೀತಿ ನಿಮಗೆ ಅಂತ? ಸರ್, ನಾನು ಬೈ ನೇಚರ್ ಫಿಲ್ಮ್ ಮೇಕರ್. ಅಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಫಿಲ್ಮ್ ಮೇಕರ್ ಆಗಬೇಕಂತಲೇ ಇದ್ದಿದ್ದು. ಸೊ ಅದಲ್ಲದೆ ಸರ್, ಇವಾಗ ನಾನು ತುಂಬ ಕಷ್ಟಗಳನ್ನೆಲ್ಲ ಎದುರಿಸಿರೋದಕ್ಕೆ ತಾನೇ ಈ ಸಿನಿಮಾನ ಸ್ವಲ್ಪ ದಿನ ಬ್ರೇಕ್ ತೊಗೊಂಡು ಬೇರೆ ಫೀಲ್ಡ್ಗೆ ಹೋಗಿ ಅಲ್ಲಿ ಸೇವಿಂಗ್ಸ್ ಎಲ್ಲ ಮಾಡಿ ವಾಪಸ್ ಬಂದಿರೋದು. ಸರ್, ನೀವು ನಂಬಲ್ಲ, ಇದಕ್ಕೂ ಮೊದಲು ನಾನು ಇನ್ನೊಂದು ಸ್ಟುಡಿಯೋ ಮಾಡಿದ್ದೆ. ಅದು ಬೇರೆ ಪಾರ್ಟ್ನರ್ಶಿಪ್ಪಲ್ಲಿತ್ತು. ಡ್ಯೂ ಟು ಸಮ್ ಪಾರ್ಟ್ನರ್ಶಿಪ್ ಕ್ರೈಸಸ್ ಅದು ಅಂದರೆ ಅದರಿಂದ ಆಚೆ ಬಂದು ಮತ್ತೆ ಸ್ಟುಡಿಯೋ ಕಟ್ಟಿದ್ದು. 1 ವರ್ಷ ಸರ್ ನಾನು ಒಂದು ಜೊತೆ ಬಟ್ಟೆ ತೊಗೊಂಡಿಲ್ಲ. ಒಂದು ವರ್ಷದ ಮೇಲೆ ಅನಿಸುತ್ತೆ. ಲಾಸ್ಟ್ ಇಯರ್ 2024 ನಾನು ನನ್ನ ಬರ್ಡೇಗೆ ಬಟ್ಟೆ ತೊಗೊಂಡಿರೋದಕ್ಕೆ ನೆಕ್ಸ್ಟ್ 2025 ನನ್ನ ಬರ್ಡೇ ದಿನನೇ ಬಟ್ಟೆ ತೊಗೊಂಡಿದ್ದು. ಅಂದರೆ ಈ ಮಧ್ಯ 2025 July 16th ನನ್ನ ಸ್ಟುಡಿಯೋ ಓಪನಿಂಗ್ ದಿನ ನಾನು ಹಳೆ ಶರ್ಟ್ ಹಾಕ್ಕೊಂಡು ಹೋಗಿರೋದು ನೋಡಿ ಅಂದರೆ ನನ್ನ ತಂಗಿ ಶರ್ಟ್ ಕಳಿಸಿದ್ದು. ಅಂದರೆ ನಾನು ತುಂಬ ಸ್ಯಾಕ್ರಿಫೈಸ್ ಮಾಡಿ ಕಟ್ಟಿರೋದು ಸ್ಟುಡಿಯೋ.
ತಿರ್ಗಾ ಇವಾಗ ಕಮ್ಮಿ ರೇಟ್ ನಮ್ಮ ಸ್ಟುಡಿಯೋ ಮೇಲೆ ಅಂದರೆ ನಾನು ಚಾರ್ಜ್ ಮಾಡ್ತಿರೋದು ರೀಸನ್ ಏನಂದರೆ ನಾನು ಇದರಿಂದ ಕೋಟಿಗಟ್ಟಲೆ ಆಸ್ತಿ ಮಾಡಬೇಕು ಅನ್ನೋದಿಲ್ಲ ಸರ್ ನನಗೆ. ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಬೇಕು ಅನ್ನೋದು ಇಲ್ಲ. ಅಂದರೆ ವಿ ಆರ್ ಹ್ಯಾಪಿ ವಿತ್ ಅವರ್ ಸ್ಟುಡಿಯೋ ಬಿಸ್ನೆಸ್. ಇವಂದು ಸರ್ ನೀವು ನಂಬಲ್ಲ, 300 ರೂಪಾಯಿಗೆ ಶಾರ್ಟ್ ಫಿಲ್ಮ್ ಡಬ್ಬಿಂಗ್ ಕೊಟ್ಟು, 500 ರೂಪಾಯಿಗೆ ಫಿಲ್ಮ್ ಡಬ್ಬಿಂಗ್ ಕೊಟ್ಟು, 500 ರೂಪಾಯಿಂದ ಎಡಿಟ್ ಸ್ಟಾರ್ಟ್ ಮಾಡಿ, ಗ್ರೇಡ್ ಹೀಗೆ ಪರ್ ಮಿನಿಟಾಗೆ ಚಾರ್ಜ್ ಮಾಡಿ, ಪಾಡ್ಕಾಸ್ಟ್ ನಾವು 1000 ರೂಪೀಸ್ ಅಷ್ಟೇ ನಾವು ಪಾಡ್ಕಾಸ್ಟ್ಗೆ ವಿತೌಟ್ ಕ್ಯಾಮ್ರಾ ಮತ್ತು ಲೈಟ್ಸ್ ನಾವು ಚಾರ್ಜ್ ಮಾಡ್ತಿರೋದೇ 1000 ರೂಪೀಸ್. ಯಾರೇ ಬಂದ್ರು ಪರ್ ಅವರ್, ಯಾರೇ ಬಂದರೂ 1000 ರೂಪೀಸ್ ಅಷ್ಟೇ ಈ ಪಾಡ್ಕಾಸ್ಟಿಗೆ ಚಾರ್ಜ್ ಮಾಡೋದು. ಇಬ್ಬರಿಗಿದೆ, 3 ಜನಕ್ಕಂದರೆ ಇದು ಸೋಫಾ ಚೇಂಜಾಗಿ ಚೇರಿಗೆ ಶಿಫ್ಟ್ ಆಗುತ್ತೆ. ಆ ಥರನೂ ಬೇರೆಯವರು ಶೂಟ್ ಮಾಡ್ತಾರೆ. ಆಗಿದ್ದಾಗಲೂ ಕೂಡ ನಾವು 1000 ರೂಪೀಸ್ಗೆ ಕೊಟ್ಟು ನಮ್ಮದು ಸ್ಟುಡಿಯೋದು ಮಂತ್ಲಿ ರೆವೆನ್ಯೂ ಎಷ್ಟು ಆಗಿರ್ಬೋದು ಹೇಳಿ? 10 lakh ದಾಟಿದೆ. ಫ್ರಮ್ ಪಾಸ್ಟ್ 3 months 10 ಲಕ್ಷ ದಾಟಿದೆ. ಅಂದರೆ ಇನ್ಕ್ಲೂಡಿಂಗ್ ಕ್ಯಾಮ್ರಾ ರೆಂಟಲ್ಸ್ ಎಲ್ಲ ಸೇರಿ. ಯಾರು ಕ್ಯಾಮ್ರಾ ರೆಂಟಲ್ ಹೇಗಂದರೆ ಹೊರಗಡೆ ಒಂದು ಮಾರ್ಕೆಟ್ ಸೆಟ್ ಆಗಿದೆ. ಆ ಮಾರ್ಕೆಟ್ನ ನಾವು ಹೊಡೆದಾಕಿ ಏನೋ ಮಾಡೋಕ್ಕಾಗೋದೇ ಇಲ್ಲ. ಏನಕ್ಕೆ ಐ ಕೇಮ್ ಫ್ರಮ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ಕ್ಯಾಮ್ರಾ ಐ ಥಿಂಕ್ ಒಂದು ಕ್ಯಾಮ್ರಾ ಒಂದು ಲೆನ್ಸ್ ಅಷ್ಟೇ ನನ್ನ ಕಂಪ್ಲೀಟ್ ಇನ್ವೆಸ್ಟ್ಮೆಂಟಲ್ಲಿರೋದು. ಇನ್ನು ಮಿಕ್ಕಿದಿಲ್ಲ ಇನ್ವೆಸ್ಟರ್ಸಿಂದನೇ ಇರೋದು. ನಾನು 50% ಶೇರ್ ನನಗಿದ್ದರೆ 50% ಶೇರ್ ಇನ್ವೆಸ್ಟರ್ಗಿರುತ್ತೆ. ಬರೋ ರೆವೆನ್ಯೂ 50% ಅವ್ರಿಗೆ ಕೊಡಬೇಕು, 50% ನಾನು ಇಟ್ಕೊಬೇಕು. ಅದರಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರಿಗೆ ನಾನು ಮಂತ್ಲಿ ಸ್ಯಾಲ್ರಿ ಪೇ ಮಾಡಬೇಕು. ರೆಂಟ್ ಡಿವೈಡ್ ಆಗಿರುತ್ತೆ, ಅದಕ್ಕೊಂದು ಸರ್ವೀಸ್ ಅಂತ ಇರುತ್ತೆ, ಪ್ರತಿದಿನದೊಂದು ಮೇಂಟೆನೆನ್ಸ್ ಬರುತ್ತೆ. ಇಷ್ಟೆಲ್ಲ ಇದ್ದು ಕೂಡ ನಂದು 10 ಲಕ್ಷ ಪ್ರತಿ ಲಾಸ್ಟ್ 3 ತಿಂಗಳಿಂದ ದಾಟಿದೆ. ಅಂದರೆ 6 ತಿಂಗಳು ಅಷ್ಟೇ ಸ್ಟುಡಿಯೋ ಓಪನ್ ಆಗಿರೋದು. ಸ್ಟಾರ್ಟಿಂಗ್ 2 ತಿಂಗಳು ತುಂಬ ಕಷ್ಟ ಆಯಿತು. ಲಾಸ್ಟ್ 4 ವರ್ಷದಲ್ಲಿ ನಾನು 3 ವರ್ಷ ಮಾಡಿರೋದೇ ಡಿಜಿಟಲ್ ಮಾರ್ಕೆಟಿಂಗ್, ನಿಯರ್ ಟು 4 years ಮಾಡಿರೋದೇ ಡಿಜಿಟಲ್ ಮಾರ್ಕೆಟಿಂಗ್. ಸೊ ನನಗೆ ಗೊತ್ತು ಸೋಷಿಯಲ್ ಮೀಡಿಯಲ್ಲಿ ಹೇಗೆ ಪ್ರಮೋಟ್ ಮಾಡಬೇಕು ಅಥವಾ ಮಾರ್ಕೆಟ್ ಹೇಗೆ ಸೆಟ್ ಮಾಡಬೇಕು ಅಂತಿರ್ಗಿ. ಇದೇನೋ ಮಾರ್ಕೆಟಿಂಗ್ ಗಿಮಿಕ್ ಅಂತೇಳಿ 300 ರೂಪಾಯಿ ಕೊಟ್ಟಿರೋದಂತೂ ಅಲ್ವೇ ಅಲ್ಲ. ಇಟ್ಸ್ ಓನ್ಲಿ ಬಿಕಾಸ್ ಐ ವಾಸ್ ಅ ಶಾರ್ಟ್ ಫಿಲ್ಮ್ ಮೇಕರ್. ಇವನ್ ದೋ ಐ ಆಮ್ ಪ್ರೊಡ್ಯೂಸಿಂಗ್ ಸಮ್ ಶಾರ್ಟ್ ಫಿಲ್ಮ್ಸ್, ಐ ನೋ ದಿ ಸ್ಟ್ರಗಲ್ ಆಫ್ ಶಾರ್ಟ್ ಫಿಲ್ಮ್ ಮೇಕರ್ಸ್. ಅಂದರೆ ಅದೇ ರೀಸನಿಗೆ 300 ರೂಪಾಯಿಗೆ ಬಿಟ್ಟಿರೋದು. ಸರ್ ಇವಾಗ ನೀವು ಬಂದು ಕೇಳುವಾಗಲೇ ಇಷ್ಟು ಕಮ್ಮಿಗೆ ಯಾಕೆ ಕೊಡ್ತಿದ್ದೀರಾ ಅಂತ ಅನ್ನುವಾಗ, ಅಯ್ಯೋ ಇವ್ರು ಯಾಕೆ ಈಗ ಮಾಡ್ತಿದ್ದಾರೆ, ಅಂದರೆ ಆಗುತ್ತೆ ಇಲ್ವೋ ಅನ್ನೋದು ನಿಮ್ಗೆ ಒಂದು ಕೇರ್ ಕನ್ಸರ್ನ್ ಇರುತ್ತಲ್ಲ ಸರ್. ಎಕ್ಸಾಕ್ಟ್ಲಿ ಅದೇ ಕೇರ್ ಕನ್ಸರ್ನ್ ನಂಗೆ ಶಾರ್ಟ್ ಫಿಲ್ಮ್ ಮೇಕರ್ಸ್ ಮೇಲೆ ಇರೋದು. ಇವಾಗ ನಮ್ಮದು ಓವರಾಲ್ ಸ್ಟುಡಿಯೋ ಅಂದರೆ ಓವರಾಲ್ ನಾವು ಬ್ರೇಕ್ ಇವನಿಗೆ ನಮ್ಮ ಸ್ಟುಡಿಯೋದು ಬರ್ಬೇಕಾದ್ರೆ ಮಂತ್ಲಿ ವೆನ್ ಇಟ್ ಕಮ್ಸ್ ಟು ಮಂತ್ಲಿ ಎಕ್ಸ್ಪೆನ್ಸ್ ವಿ ಆರ್ ಇನ್ ವೆರಿ ಗುಡ್ ಪ್ರಾಫಿಟ್. 1,75,00,000 ಹತ್ತಿರ ಬರುತ್ತೆ ಸರ್, ಇನ್ಕ್ಲೂಡಿಂಗ್ ಕ್ಯಾಮ್ರಾಸ್ ಎಲ್ಲ ಸೇರಿ. ನಮ್ಮದು ಫಿಲ್ಮ್ ಆನ್ಬೋರ್ಡ್ ಹೋಗೋದಿದೆ. ಆನ್ಬೋರ್ಡ್ ಹೋಗುವಾಗ ನಮ್ಮ ಸ್ಟುಡಿಯೋದು ಓವರಾಲ್ ಬಡ್ಜೆಟ್ ಅಂದರೆ ಇನ್ಕ್ಲೂಡಿಂಗ್ ಕ್ಯಾಮ್ರಾ ಲೈಟ್ಸ್, ನಂದು ಮೇಲ್ಗಡೆ ಇದೇ ಬಿಲ್ಡಿಂಗಲ್ಲಿ ಮೇಲ್ಗಡೆ ಶೂಟಿಂಗ್ ಫ್ಲೋರ್ ಸೆಟ್ ಮಾಡ್ತಿದ್ದೀವಿ. ಅಂದರೆ ಒಂದು ಮಿನಿಮಲ್ ಸೆಟ್ಗಳು ಹಾಕ್ಬೋದು ಫಿಲ್ಮ್ಗಳಿಗೆ. ಫೋಟೋ ಶೂಟ್ಸ್ ಎಲ್ಲ ಆಗುತ್ತೆ. ಮತ್ತು ಈ ಕುಕ್ಕರಿಂಗ್ ಶೋಸು ಚಾನಲ್ದೆಲ್ಲ ಬೇಸಿಕ್ ಅಂದರೆ ಚಿಕ್ಕ ಶೋಸ್ ಇರುತ್ತಲ್ಲ, ಆ ಶೋಸ್ ಎಲ್ಲ ಶೂಟ್ ಮಾಡೋ ಥರದ್ದೊಂದು ಅಂದರೆ ಸೆಟ್ ಅಂದರೆ ಒಂದು ಫ್ಲೋರ್ ರೆಡಿ ಆಗ್ತಿದೆ. ಆ ಫ್ಲೋರು ನಮ್ಮದು ಕಲಬುರಗಿಯಲ್ಲಿ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡ್ತಿದ್ದೇವೆ. ಓನ್ಲಿ ಬಿಕಾಸ್ ನಂದು ಫಿಲ್ಮ್ ಪೂರ್ತಿ ಅಲ್ಲಿ ಶೂಟ್ ಆಗ್ತಿರೋದ್ರಿಂದ ನನ್ನ ಪೋಸ್ಟ್ ಪ್ರೊಡಕ್ಷನ್ ಬೇಗ ಆಗಲಿ, ಪ್ರೊಡಕ್ಷನ್ಗೂ ಯೂಸ್ ಆಗಲಿ ಅನ್ನೋದಕ್ಕೆ ಅಂದರೆ 3 ಬ್ರ್ಯಾಂಚ್ ಮಾಡೋದಿತ್ತು. 3 ಬ್ರ್ಯಾಂಚ್ ಅಲ್ಲಿ 1 ಬ್ರ್ಯಾಂಚ್ ಫಸ್ಟ್ ನಾರ್ತ್ ಕರ್ನಾಟಕಲ್ಲಿ ಮಾಡೋಣ, ಇನ್ನೊಂದು ಸೌತ್ ಕೆನರಾ ಸೈಡ್ ಎಲ್ಲಾದರೂ ಮಾಡೋಣ ಅನ್ನೋದಿತ್ತು, ಅಂದರೆ ಉಡುಪಿಯಲ್ಲಿ ಅಂತ. ಇದೆಲ್ಲ ಸೇರಿ ನನಗೆ 2.75 CR ಬರುತ್ತೆ. ನಿಯರ್ ಟು 3 ಬರ್ಬೋದೇನೋ. ನನ್ನ ಆ್ಯಸ್ ಆಫ್ ಮೈ ಬಜೆಟ್ ಈಸ್ 2.75 CR. ಇಷ್ಟು ಬ್ರೇಕ್ ಇವನ್ ಆಗಿದ ನಂತರ ವಿಲ್ ಪ್ರೊಡ್ಯೂಸ್ ಎ ಫಿಲ್ಮ್ಸ್. ಅಂದರೆ ಈ ಒಂದು ವಿ ಆರ್ ಕೊಲಾಬ್ರೇಟಿಂಗ್ ಫಾರ್ ಪೋಸ್ಟ್ ಪ್ರೊಡಕ್ಷನ್ಸ್ ಆ್ಯಂಡ್ ಆಲ್. ಅದಲ್ಲೇ ನಾವು ಒಂದು ಸಲ ಬ್ರೇಕ್ ಇವನ್ ಆದರೆ ನಾನು ಫಿಲ್ಮೇ ಮಾಡೋಕ್ಕೆ ಬರೋದು. ಸರ್ ಇವಾಗ ನಾನು ಬೇರೆ ಕಡೆ ದುಡ್ದಿರೋದನ್ನ ತಂದು ಸ್ಟುಡಿಯೋಗೆ ಹಾಕಿ ಇಲ್ಲಿ ದುಡ್ದಿರೋದನ್ನ ತೊಗೊಂಡು ಮತ್ತೆ ಸಿನಿಮಾ ಮಾಡ್ತೀನಿ ಅಂದರೆ ಅಂದರೆ ನಾನು ಸಿನಿಮಾ ಮೇಲೆ ಅಷ್ಟು ಪ್ರೀತಿಯಿಟ್ಟೆ ಬರೋಕ್ಕೆ ಸಾಧ್ಯ ಅಲ್ವಾ? ನಾನು ನಿಮ್ಗೆ ಹೇಳಿದಾಗೆ ನಂದು ಬೇರೆ ಬೇರೆ ಬಿಸ್ನೆಸ್ಸಲ್ಲಿ 4 ವರ್ಷದಲ್ಲಿ ಒಂದು ಸ್ಟುಡಿಯೋ ಕಟ್ಟೋಷ್ಟು ದುಡ್ದಿದ್ದೀನಿ ಅಂದರೆ ಸ್ಟುಡಿಯೋ ಕಟ್ಟಿರೋದಲ್ಲದೆ ಬೇರೆ ಸೇವಿಂಗ್ಸು ಇದೆ, ಅಂದರೆ ಬೇರೆ ಬಿಸ್ನೆಸ್ಸು ರನ್ ಮಾಡ್ತಿದ್ದೀನಿ ಅಂದರೆ ಇದೇ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ನಾನು ಬೇರೆ ಫೀಲ್ಡ್ಗೆ ಸೆಟ್ ಆಗಿ ಇದಕ್ಕಿಂತ ಜಾಸ್ತಿ ದುಡಿಯೋ ಕ್ಯಾಲಿಬರ್ ಇರುತ್ತಲ್ವ ಸರ್? ಅಂದರೆ ಈ 90 ಸ್ಟುಡಿಯೋ ಮುಖಾಂತರ ನೀವು ಅತಿ ಕಡಿಮೆ ಬೆಲೆಯಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀರಾ. ಬಟ್ ಸಾಕಷ್ಟು ಜನರಿಗೆ ಇದು ಗೊತ್ತಿರಲ್ಲ ಸರ್, ಇದೇ ಹಿಂಗೆ ಸರ್ವಿಸ್ ಮಾಡ್ತಿದ್ದಾರೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಅಂತ ಗೊತ್ತಿರಲ್ಲ. ಅಂಥವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಅಂದರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರಬೇಕಂತಿಲ್ಲ ಸರ್. ತುಂಬ ಕಮರ್ಷಿಯಲ್ ಆಗಿ ಒಂದು ಟೆಂಪ್ಲೇಟಿಗೆ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರಲ್ಲ
ಅವರೊಟ್ಟಿಗೆ ನಾನು ಕೊಲಾಬ್ರೇಟ್ ಆಗಲ್ಲ. ಅಂದರೆ ಪ್ರತಿಯೊಬ್ಬರಿಗೊಂದು ಆಸೆ ಅನ್ನುವಂಥದ್ದು ಇರುತ್ತೆ. ನಾನು ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಆಸೆ ಇರುತ್ತೆ, ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು, ಸಾಂಗ್ ಮಾಡಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಬಟ್ ಈ ರೀತಿ ಎಲ್ಲ ಅಂದಾಗ ಅದೆಲ್ಲ ಅಷ್ಟೊಂದು ಖರ್ಚಾಗುತ್ತೆ, ಇಷ್ಟೊಂದು ಖರ್ಚಾಗುತ್ತೆ ಅನ್ನುವಂಥದ್ದೆಲ್ಲ ಕೇಳಿರ್ತಾರೆ. ಬಟ್ ಗೊತ್ತಿರಲ್ಲ, ಇಷ್ಟು ಕಡಿಮೆಗೆ ಆಗುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಕಾರಣದಿಂದ ನಾನು ಕೇಳಿದೆ. ಅಂದರೆ ಇವಾಗ ನಮ್ಮ ಸ್ಟುಡಿಯೋಗೆ ವರ್ಕ್ ಬಂದರೂ ಕೂಡ, ಅಂದರೆ ಡಬ್ಬಿಂಗಿಗೆ ಬಂದರೂ ಕೂಡ ನನ್ನ ಕತೆ ಕೇಳಿದ್ರೆ ನಾನು ಡಬ್ಬಿಂಗ್ ಅಲ್ಲೋನೇ ಮಾಡಲ್ಲ. ಶಾರ್ಟ್ ಫಿಲ್ಮ್ಸಿಗೆ ಅಂದರೆ ಕಂಪ್ಲೀಟ್ ಅಂದರೆ ಮೇಜರ್ಲಿ ಸಿನಾಪ್ಸಿಸ್ ಎಲ್ಲ ಪ್ರಾಜೆಕ್ಟ್ದು ಗೊತ್ತಿರಬೇಕು, ಟೀಮ್ ಗೊತ್ತಾಗಲೇಬೇಕು. ಆ ನಂತರನೇ ನಾನು ತೊಗೊತಿರೋದು. ಅಂದರೆ ಒಂದಷ್ಟು ಒಳ್ಳೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಸರ್. ಅಂದರೆ ಇವಾಗ ನಮ್ಮದು ಪ್ರಾಜೆಕ್ಟಲ್ಲಿ ಅಂದರೆ ಫೀಚರ್ ಫಿಲ್ಮ್ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಆಗ್ತಿದೆಯಲ್ಲ, VFX ಎಲ್ಲ ಅದೇ ರೀತಿ ಬ್ಯಾಕ್ ಫೇರ್ ಆಗಿರೋದು ಇದೆ. ಅಂದರೆ ಮಿಸ್ಫೈರ್ ಆಗಿರೋದು ಹೇಗಂದರೆ ಕೆಲವು ಫಿಲ್ಮ್ ಮೇಕರ್ಸ್ ಇದ್ದಾರೆ, ಅವ್ರಿಗೆ ಗೊತ್ತು ಈ ಸಿನಿಮಾಯಿಂದ ಏನೂ ಆಗೋದಿಲ್ಲ ಅಂತ, ಅವ್ರಿಗೆ ಗೊತ್ತು ಅವ್ರು ಒಳ್ಳೆ ಸಿನಿಮಾ ಮಾಡಿಲ್ಲ ಅಂತ. ಅಂದರೆ ಅವ್ರಿಗೆ ಗೊತ್ತು ನಾವೇನು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ, ಸುಮ್ಮನೆ ನಮ್ಮ ಹೆಸರಿಗೋಸ್ಕರ ಮಾಡ್ತಿದ್ದೀವಿ ಈ ಪ್ರಾಜೆಕ್ಟ್ ಅಂತ. ಆ ಥರದ್ದು ಪ್ರಾಜೆಕ್ಟ್ಸ್ನ ನಾವು ತಂದು ಅವರಿಂದ ನಾವು ಹಣ ಇಸ್ಕೊಂಡು ಕೆಲಸ ಮಾಡಿದ್ರು ಆ ಪ್ರಾಜೆಕ್ಟ್ ರಿಲೀಸ್ ಆಗೋಲ್ಲ. ರಿಲೀಸ್ ಆಗದಿರೋ ಪ್ರಾಜೆಕ್ಟ್ನ ಇಟ್ಕೊಂಡು ಏನು ಮಾಡೋಣ? ನಾನು ಬರೀ ದುಡ್ಡಿಗೆ ಈ ಸ್ಟುಡಿಯೋ ಮಾಡೇ ಇಲ್ವಲ್ಲ ಸರ್. ಸರ್ ಇವತ್ತಿಗೆ ನಮ್ಮದು ತುಂಬ ಒಳ್ಳೆ ಇತಿಹಾಸ ಇರೋ ಇಂಡಸ್ಟ್ರಿ ಇದ್ದರೂ ಕೂಡ ಇಲ್ಲಿ ತಂಡಗಳ ಕೊರತೆ ಅಂತ ಇವತ್ತಿಗಿದೆ, ರೈಟರ್ಸ್ ಕೊರತೆ. ಸರ್ ನೀವು ಹೇಳಿ, ಒಬ್ಬ ರೈಟರ್ ಹೆಸರು ಹೇಳಿ ಸರ್ ಇವತ್ತಿಗೆ ಆ್ಯಸ್ ಆಫ್ ನೌ ಒಂದು ಫುಲ್ ಕಂಪ್ಲೀಟ್ ಬೌಂಡೆಡ್ ಸ್ಕ್ರಿಪ್ಟ್ನ ಮಾಡಿ ಒಂದು ಬೇರೆ ತಂಡಗಳಿಗೆ ಸಿನಿಮಾ ಮಾಡಿ ಅಂತ ಕೊಡ್ತಿರೋ ರೈಟರು. ಅಂದರೆ ಇವಾಗ ನನ್ನ ನಾಲೆಜಿಗಂತೂ ಒಳ್ಳೆ ರೈಟರು ಕಂಪ್ಲೀಟ್ ಬೌಂಡೆಡ್ ಸ್ಕ್ರಿಪ್ಟ್ ಕೊಟ್ಟು ಆ ಸಿನಿಮಾ ಕಮರ್ಷಿಯಲಿ ಬಿಡಿ ಕ್ರಿಟಿಸೈಸ್ ಆಗಿರಬೇಕಲ್ವ, ಬೆಸ್ಟ್ ಕ್ರಿಟಿಕ್ ಫಿಲ್ಮ್ ಆಗಿರಬೇಕು ಅಥವಾ ಬೆಸ್ಟ್ ಕಮರ್ಷಿಯಲ್ ಹಿಟ್ ಆಗಿರಬೇಕು. ಒಂದು ಫಿಲ್ಮ್ ಹೇಳಿ, ಅಂದರೆ ಒಂದು ತಂಡಗಳೆಲ್ಲ ಸೇರಿ ನಾವು ಒಂದು ಸಿನಿಮಾ ಕಟ್ಟಿ ಅಂದರೆ ಇನ್ನೋಸು ವರ್ಕ್ ಆಗ್ತಿದೆ ಅಂದರೆ ಒಂದಷ್ಟು ಪ್ರೊಡಕ್ಷನ್ ಹೌಸಲ್ಲಿ ಅಂದರೆ ಪ್ರೂವ್ ಆಗಿದೆ ಒಂದೆರಡು ಸಿನಿಮಾಗಳು. ಅಂದರೆ ಆ ಥರದ ತಂಡಗಳು ಕೂಡ ಬೇರೆ ಯಾರಿಗೂ ಸಿನಿಮಾಗಳು ಅಂದರೆ ಇವಾಗ ಹೇಗೆ ಗೊತ್ತಾ ಸರ್, ಇವಾಗ ನಮ್ಮದೊಂದು ಸೆಗ್ಮೆಂಟ್ ಸ್ಟಾರ್ಟ್ ಆಗ್ತಿದೆ, ಒಂದು ಸೆಕ್ಟರ್ 90s ರೈಟರ್ಸ್ ರೂಮ್ ಅಂತ ಸ್ಟಾರ್ಟ್ ಮಾಡ್ತಿದ್ದೇನೆ. ತಿಂಗಳಿಗೆ ಒಂದು ಸಲ ಒಂದಷ್ಟು ತಂಡಗಳನ್ನ ಕರೆಸಿ ಮಾತಾಡೋದು. ಯಾರಾದರೂ ಫೀಚರ್ ಫಿಲ್ಮ್ ಸ್ಕ್ರಿಪ್ಟ್ ಅಥವಾ ಅವ್ರದ್ದೇನಾದ್ರು ಒಂದಷ್ಟು ಸ್ಕ್ರಿಪ್ಟ್ಗಳಿದ್ರೆ ಅವ್ರಿಗೆ ಅಂದರೆ ನರೇಟ್ ಮಾಡಬೇಕಂದ್ರೆ ಮಾಡ್ಬೋದು. ಅದ್ರ ಮೇಲೆ ಒಂದಷ್ಟು ತಂಡಗಳೊಟ್ಟಿಗೆ ಡಿಸ್ಕಸ್ ಮಾಡ್ಬೋದು. ಅದಲ್ಲದೆ ಇವಾಗ ಯಾರೊಬ್ಬ ಆಸ್ಪೈರಿಂಗ್ ಆರ್ಟ್ ಡೈರೆಕ್ಟರ್, ಆಸ್ಪೈರಿಂಗ್ ಯೂನಿಟ್ ಬಾಯ್, ಆಸ್ಪೈರಿಂಗ್ ಸಿನಿಮಾಟೋಗ್ರಫರ್, ಆಸ್ಪೈರಿಂಗ್ ರೈಟರ್, ಆಸ್ಪೈರಿಂಗ್ ಡೈರೆಕ್ಟರ್ ಒಂದಷ್ಟು ಒಳ್ಳೆ ಐಡಿಯಾಗಳ ಜೊತೆ ಬಂದು ಆ ಐಡಿಯಾನ ಅಂದರೆ ಎಲ್ಲರ ಮುಂದೆ ಶೇರ್ ಮಾಡ್ಬೋದು. ಅದಲ್ಲದೆ ಒಂದಷ್ಟು ತಂಡಗಳಿರುತ್ತೆ. ನಿಮ್ಮದೊಂದು ತಂಡ, ನನ್ನದೊಂದು ತಂಡ, ನಮ್ಮ ಕ್ಯಾಮ್ರಾಮನ್ ಅವ್ರದ್ದೊಂದು ತಂಡ, ಈಗ ಒಂದು 5-6 ತಂಡ ಇದೆ. ನಿಮ್ಮ ತಂಡದಲ್ಲಿ ಎಡಿಟರ್ ಇಲ್ಲ, ನಮ್ಮ ಕ್ಯಾಮ್ರಾಮನ್ ಅವ್ರ ತಂಡದಲ್ಲಿ ಎಡಿಟರ್ ಇದ್ದಾರೆ, ಸ್ವ್ಯಾಪ್ ಆಗ್ತಾರೆ. ನನ್ನ ತಂಡದಲ್ಲಿ ಸಿನಿಮಾಟೋಗ್ರಫರ್ ಇಲ್ಲ, ನಿಮ್ಮ ತಂಡದಿಂದ ಕ್ಯಾಮ್ರಾಮನ್ ನನಗೆ ಶಿಫ್ಟ್ ಆಗ್ತಾರೆ. ಅವ್ರ ತಂಡದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇರೋದಿಲ್ಲ, ನಮ್ಮ ತಂಡದಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾನೆ, ಸ್ವ್ಯಾಪ್ ಆಗ್ತಾನೆ. ಸೊ ಅಂದರೆ ಇದೆಲ್ಲ ಇಂಡಿ ಫಿಲ್ಮ್ಸಿಗೆ ವರ್ಕ್ ಅಂದರೆ ಇದು ಮೇನ್ ಸ್ಟ್ರೀಮ್ ಫಿಲ್ಮ್ಸ್ಗೆ ವರ್ಕ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅಂದರೆ ಈ ಥರ ಕ್ರೌಡೆಡ್ ಫಿಲ್ಮ್ಸ್ ಅಥವಾ ಇಂಡಿ ಫಿಲ್ಮ್ಸ್, ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ಎಲ್ಲ ಸೇರಿ ಒಬ್ಬ ಪುಟ್ಟ ಪ್ರೊಡ್ಯೂಸರ್ನ ಕರ್ಕೊಂಡ್ಬಂದು ಸಿನಿಮಾ ಮಾಡೋರೆಲ್ಲ ಇರ್ತಾರಲ್ಲ, ಅವರೊಟ್ಟಿಗೆ ಇದೆಲ್ಲ ವರ್ಕ್ ಆಗುತ್ತೆ. ಸೊ ಡೌನ್ ಟು 5 years ನೋಡಿದ್ರೆ ಸರ್ ಈ ಥರದೊಂದು ಡಿಸ್ಕಷನ್ ಆಗಬೇಕಿದ್ರೆ ಯಾವ್ದಾದ್ರು ಒಂದು ಸಿನಿಮಾ ಚೆನ್ನಾಗಿ ಆಗ್ತಿಲ್ಲ, ಚೆನ್ನಾಗಿ ಹೋಗ್ತಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲರದ್ದು ಐಡಿಯಾಲಜಿ ಮ್ಯಾಚ್ ಆಗಬೇಕು ಮೇಜರ್ಲಿ. ತಿರ್ಗಾ ಎಲ್ಲರೂ ಸಿನಿಮಾ ಮೇಲೆ ಅಷ್ಟೇ ಪ್ರೀತಿಯಿಂದ ಇರಬೇಕು, ಎಲ್ಲರೂ ಒಳ್ಳೆ ಆಡಿಯನ್ಸೇ ಆಗಿರಬೇಕು, ಅವಾಗಷ್ಟೇ ವರ್ಕ್ ಆಗೋದು. ಇದು ಸ್ಟಾರ್ಟಿಂಗ್ ಓವರ್ನೈಟ್ ನೀಟಾಗಿ ಸೆಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಲೂಪೋಲ್ಗಳಿರುತ್ತೆ, ಕವರ್ ಮಾಡಿ ಒಂದೂವರೆ ವರ್ಷ ದಾಟುತ್ತೆ. 1.5 ವರ್ಷ ನನ್ನ 90s ರೈಟರ್ಸ್ ರೂಮ್ನ ನೀಟಾಗಿ ಸಸ್ಟೈನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇದು ಆಗ್ತಾ 5 ವರ್ಷ ಬಿಟ್ಟು ನೋಡಿದ್ರೆ ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾಗಳೆಲ್ಲ ನಮ್ಮ ಸ್ನೇಹಿತರದೇ ಇರುತ್ತೆ. ತಿರ್ಗಿ ಆ್ಯಕ್ಚುಲ್ ಕಲೆಕ್ಷನ್ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ, ತಿರ್ಗಿ ಮಾರ್ಕೆಟ್ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ರಿಲೀಸ್ ಪ್ರಾಪರಾಗಿ ಆಗುತ್ತಲ್ಲ ಸರ್? ಆಗ್ತಾ ಇಲ್ಲ, ಬಟ್ ರೀಚ್ ಆಗ್ತಾ ಇಲ್ಲ ಸರ್. ರೀಚ್ 2 ರೀತಿಯಲ್ಲಿದೆ. ಒಂದು ಮೇಜರ್ಲಿ ಕೋರ್ ರೈಟಿಂಗ್ ಚೆನ್ನಾಗಿಲ್ಲ. ಮಧ್ಯೆ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂದರೆ ಆ ಸಿನಿಮಾ ನೀಟಾಗಿ ಪ್ರಮೋಟ್ ಆಗಿದೆ, ಚೆಕ್ ಮಾಡಿ. ಫಾರ್ ಶೋರ್ 99% ಆಗಿರಲ್ಲ ಸರ್, ಎಲ್ಲೋ 1% ಆಗಿರುತ್ತೆ ಅನ್ಸುತ್ತೆ. ಯಾವ ಸಿನಿಮಾ ಅಂತ ನನಗೂ ಗೊತ್ತಾಗ್ತಿಲ್ಲ. ಅದಲ್ಲದೆ ಸರ್ ಇವಾಗ ನಾವು ಪ್ರಾಪರ್ ಫಿಲ್ಮ್ನ ಪ್ರೀ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡಿರೋರು, ಶೂಟಿಂಗ್ ಪ್ಲ್ಯಾನ್ ಮಾಡಿರೋರು ರಿಲೀಸ್ ಯಾಕೆ ಪ್ಲ್ಯಾನ್ ಮಾಡೋದಿಲ್ಲ? ಬಜೆಟ್ ಇಲ್ಲ ಅಂತ ಕೇಳಿದ್ರೆ ಆ ಪ್ಲ್ಯಾನಿಂಗ್ ಇಲ್ಲದೆ ಸಿನಿಮಾ ಯಾಕೆ ಮಾಡ್ಬೇಕು ಸರ್? ಆ ನಂತರ ಇವಾಗ ನಾನೊಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್, ನೀವು ಒಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್. ನಾವು ಸಿನಿಮಾ ಕಲಿಯೋದಕ್ಕೆ 10 ವರ್ಷ ತೊಗೊಂಡಿರ್ತೀವಿ. 10 ವರ್ಷ ಇಟ್ಟು ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ. 2 ವರ್ಷ ಡಿಸ್ಟ್ರಿಬ್ಯೂಷನ್ ಮೇಲೆ ಇಡಲ್ಲ, ಡಿಸ್ಟ್ರಿಬ್ಯೂಷನೇ ಗೊತ್ತಿಲ್ಲ ಸರ್. ಇವಾಗ ಅಡುಗೆ ಮಾಡೋನು ಗೊತ್ತಿರೋನಿಗೆ ಹೋಟ್ಲಲ್ಲಿ ಬಿಸ್ನೆಸ್ ಮಾಡೋಕ್ಕೂ ಗೊತ್ತಿರಬೇಕಲ್ವ? ಬಿಸ್ನೆಸ್ಸೇ ಗೊತ್ತಿಲ್ಲದೆ ಏನೋ ಮಾಡ್ತೀನಿ ಅಂದರೆ ಹೆಂಗೆ ವರ್ಕ್ ಆಗುತ್ತೆ?
ಎಕ್ಸಿಬಿಟರ್ಸ್ ಪ್ರಾಬ್ಲಮ್ ಏನು, ಎಕ್ಸಿಬಿಟರ್ಸ್ ಯಾರ್ಯಾರು ಮೇನ್ ಸ್ಟ್ರೀಮ್ ಎಕ್ಸಿಬಿಟರ್ಸ್ ಅಂದರೆ ಮೇನ್ ಥಿಯೇಟ್ರ್ ಓನರ್ಸ್ ಯಾರ್ಯಾರು ಇದ್ದಾರಲ್ಲ ಅವ್ರು ಯಾರೊಟ್ಟಿಗೂ ಅವರೊಟ್ಟಿಗೆ ಯಾರು ಕಾಂಟ್ಯಾಕ್ಟಿಗೆ ಹೋಗಲ್ಲ. ಡಿಸ್ಟ್ರಿಬ್ಯೂಟರ್ ಅಂದ ತಕ್ಷಣ ಅಂದರೆ ಒಂದು 4-5 ಡಿಸ್ಟ್ರಿಬ್ಯೂಟರ್ಗಳು ಅಷ್ಟೇ ಹೆಸರು ಗೊತ್ತು ನಮಗೆ ಹೊರತು. ಈ ನಾರ್ತ್ ಕರ್ನಾಟಕ ಸೈಡ್ ಇರೋ ಡಿಸ್ಟ್ರಿಬ್ಯೂಟರ್ ಬೇರೆ, ಸೌತ್ ಕೆನರಾ ಸೈಡ್ ಬರೋ ಡಿಸ್ಟ್ರಿಬ್ಯೂಟರ್ ಬೇರೆ, ಮೈಸೂರು ಬೆಂಗಳೂರು ಡಿಸ್ಟ್ರಿಬ್ಯೂಷನ್ ಸಪ್ರೇಟಾಗಿ ಡಿವೈಡ್ ಆಗುತ್ತೆ. ಈ ಒಂದು ಕೋಲಾರ ಸೈಡಿಗೆ ಅಥವಾ ಚಿಕ್ಕಬಳ್ಳಾಪುರ ಆ ಸೈಡ್ಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಬಂದರೆ, ಸರ್ ನಮ್ಮ ರಾಜ್ಯದ ಪ್ರಮುಖ ಪ್ರಾಂತ್ಯಗಳ ಪ್ರತಿ ಪ್ರಾಂತ್ಯಕ್ಕೂ ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ನಾವೇನು 4-5 ಜನ ಡಿಸ್ಟ್ರಿಬ್ಯೂಟರ್ಗಳು ಇದ್ದಾರೆ, ಆ ದಿಗ್ಗಜರ ಅಂಡರಲ್ಲಿ ಅವರೊಟ್ಟಿಗೆಲ್ಲ ಅಂದರೆ ಬೇಸಿಕಲಿ ಅವ್ರ ಥ್ರೂ ಅವರೆಲ್ಲ ಕಮ್ಯುನಿಕೇಷನ್ಗೆ ಸಿಗ್ತಿರೋದು, ಅದು ಅವರವರೇ ಕಮ್ಯುನಿಕೇಟ್ ಮಾಡ್ಕೊತಿರೋದು. ನಾವು ಪ್ರತಿಯೊಬ್ಬರೊಟ್ಟಿಗೂ ಕಾಂಟ್ಯಾಕ್ಟಲ್ಲಿ ಇರಬೇಕಲ್ವ. ಇವಾಗ ನಾನು 120 ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀನಿ ಸರ್. 120 ಥಿಯೇಟ್ರ್ ವಿಸಿಟ್ ಮಾಡೋದಕ್ಕೆ ನನಗೆ ಎಷ್ಟು ದಿನ ತೊಗೊಳುತ್ತೆ? ಓಕೆ, 6 ತಿಂಗಳು ತೊಗೊಳ್ಳಿ ಸರ್. ನಾವು ಒಂದು ತಂಡ ಕಟ್ಟಿ ಒಬ್ಬನ ಬಿಟ್ಟರೆ ಒಳ್ಳೆ ಕಮ್ಯುನಿಕೇಷನ್ ಇರೋಣ. ಈಗ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಸೆಟ್ ಮಾಡ್ತೀವಲ್ವ, ಅದೇ ರೀತಿ ಇನ್ನೊಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಥವಾ ಡಿಸ್ಟ್ರಿಬ್ಯೂಷನ್ ಪ್ರೊಡ್ಯೂಸರ್ ಅಂತ ಸೆಟ್ ಮಾಡಿ ಅವನು ಒಳ್ಳೆ ಕಮ್ಯುನಿಕೇಷನ್ ಆಗಿರಬೇಕು. ಅವ್ರ ಸಿನಿಮಾ ಬಗ್ಗೆ ಪೂರ್ತಿ ಕ್ಲಾರಿಟಿ ಇರಬೇಕು. ತಿರ್ಗಿ ಅವನು ಅಷ್ಟೇ ನೀಟಾಗಿ ಅವ್ರ ಸಿನಿಮಾ ಬಗ್ಗೆ ಹೇಳೋಷ್ಟು ಕ್ಯಾಲಿಬರ್ ಇರಬೇಕು. ವಿತ್ ಗುಡ್ ಶೋರೀಲ್ ಆರ್ ಟ್ರೈಲರ್, ಬೇಸಿಕಲಿ ಶೋರೀಲ್. ಅವನ ತಂಡದ್ದು ಒಳ್ಳೆ ಪ್ರೆಸೆಂಟೇಷನ್ ಇಟ್ಟು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ, ಅವಶ್ಯಕತೆ ಬಂದೇ ಬರುತ್ತೆ ಎಲ್ಲರಿಗೂ ಸಿನಿಮಾ ತೋರಿಸೋಷ್ಟು ಆಗಿ. ನಾವು ಯಾಕೆ ಎಕ್ಸಿಬಿಟರ್ಸ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಾರ್ದು? ಆಮೇಲೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂಡ್ರಲ್ಲಿ ಹೋದ್ರೂ ಆ್ಯಕ್ಚುಲ್ ಕಲೆಕ್ಷನ್ಸ್ ಏನೇನಾಗ್ತಿದೆ, ಯಾವ ಥಿಯೇಟ್ರಿಂದ, ಅಂದರೆ ಫಸ್ಟ್ ಆಫ್ ಆಲ್ ನಾವು ಎಲ್ಲಿಗೆ ರಿಲೀಸ್ ಮಾಡ್ತೀವಿ, ನಮ್ಮ ಆಡಿಯನ್ಸ್ ಯಾರು, ಅದೆಲ್ಲ ಗೊತ್ತಿರಬೇಕಲ್ವಾ. ಇದನ್ನೆಲ್ಲ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ ತಿಳ್ಕೊಬೇಕು ಸರ್. ಮೊದಲೊಂದು ವಾಡಿಕೆ ಇತ್ತು, ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಒಳ್ಳೆ ಫಿಲ್ಮ್ ಮೇಕರ್ ಅಂತ. ಇವತ್ತಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿ ಅದನ್ನು ಪ್ರಾಪರಾಗಿ ಜನಕ್ಕೆ ತಲುಪಿಸೋನಷ್ಟೇ ಒಳ್ಳೆ ಫಿಲ್ಮ್ ಮೇಕರ್. ಆದರೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಗೆಲ್ಲ ಯಾವ ಥರ ಮಾಡ್ಬೇಕು ಅಂದ್ಕೊಂಡಿದ್ರೆ, ಏನೆಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ನೀವು ಅಂತಂದರೆ ಡೈರೆಕ್ಷನಲ್ಲೇ ಇದು ಮಾಡ್ಬೇಕು ಅಂದ್ಕೊಂಡೈತೆ ಅಂತ ಹೇಳಿದ್ರಿ. ಬಟ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ, ಅಂದರೆ ನಾನು ಮಾಡೋ ಪ್ರಾಜೆಕ್ಟ್ ಎಲ್ಲ 90 ಸ್ಟುಡಿಯೋ ಅಂಡರಲ್ಲೇ ಇರುತ್ತೆ. ಈ ಒಂದು ವಿ ಆರ್ ಸಮ್ ಕೋ ಪ್ರೊಡಕ್ಷನ್ಸ್. ಐ ಡೂ ಮೈ ಫಿಲ್ಮ್ಸ್ ಅಂಡರ್ 90 ಸ್ಟುಡಿಯೋ ಇಟ್ ಸೆಲ್ಫ್. ಅಂದರೆ ನನ್ನ ಬೇರೆ ಪ್ರೊಡಕ್ಷನ್ ಅಂದರೆ 90 ಸ್ಟುಡಿಯೋ ಅಂಡರಲ್ಲಿ, ಅಂದರೆ 90 ಸ್ಟುಡಿಯೋ ಒಟ್ಟಿಗೆ ಕೊಲಾಬ್ರೇಟ್ ಆಗದಿರೋ ಯಾವುದೂ ಪ್ರಾಜೆಕ್ಟ್ ನಾನು ಮಾಡೋದಿಲ್ಲ. ಅಂದರೆ ಇವತ್ತು ನಾನು ಏನೂ ಅಲ್ಲ, ನನ್ನದೊಂದು ಫಿಲ್ಮ್ ಪ್ರೂವ್ ಮಾಡಲೇಬೇಕು. ಆ ಫಸ್ಟ್ ಫಿಲ್ಮ್ 90 ಸ್ಟುಡಿಯೋಯಿಂದ ಆಗುತ್ತಲ್ಲ, ಆನಂತರ ಬೇರೆಯವ್ರಿಗೆ ಎಲ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಇವ್ನು ಟೇಸ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಹಿಂಗಿದೆ, ಅಂದರೆ ಇವ್ನು ಇಷ್ಟು ಪ್ರಿಪೇರ್ ಆಗಿ ಬಂದಿದ್ದಾನೆ, ಇಷ್ಟು ಒಳ್ಳೆ ರಿಲೀಸ್ ಆಗಿದೆ ಅಂತ. ಅಂದರೆ ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲೂ ಇದೆ. ನಾನು ನಾರ್ತ್ ಕರ್ನಾಟಕ ಬ್ಯಾಕ್ಡ್ರಾಪಲ್ಲಿ ಒಂದು ಸಿನಿಮಾ ಮಾಡ್ತಿರೋದು. ಆ ಸಿನಿಮಾಗೆ ಅಂದರೆ ಎಲ್ಲ ತುಂಬ ತಂಡಗಳೆಲ್ಲ ಸೇರಿಕೊಂಡು ಸಿನಿಮಾ ಆಗ್ತಿದೆ ಅಂತ. ಅಂದರೆ ಇವಾಗ ನಾನು ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ಹೇಳ್ಬೇಕಂದ್ರೆ ಆ್ಯಸ್ ಆಫ್ ನಾವು ಬಿಸ್ನೆಸ್ ಬಗ್ಗೆನೇ ಹೇಳಬೇಕು. ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇನಾದರೂ ಪ್ರೂವ್ ಮಾಡಿ ಮಾತಾಡಿದ್ರೆ ಚಂದ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾತಾಡಿದಾಗೂ ಆಗ್ಬಾರ್ದು. ಅಂದರೆ ನಾವು ತುಂಬ ಸೀರಿಯಸ್ಸಾಗಿ ಮಾತಾಡಿದ್ರೆ ಯಾರು ಸೀರಿಯಸ್ಸಾಗಿ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆಂದರೆ ನಾನು ಯಾರಂತ 1,000 ಜನ ಗೊತ್ತಿರುತ್ತೆ ಅಷ್ಟೇ. 1000 ಜನರಲ್ಲಿ ಒಂದು 400-500 ಜನ, ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 300-400 ಜನರಿಗಷ್ಟೇ ನನ್ನ ಕೆಲಸ ಗೊತ್ತಿರುತ್ತೆ. ಇನ್ನು ಉಳಿದಿರೋರೆಲ್ಲ 90 ಸ್ಟುಡಿಯೋ ನೋಡಿ, ಅಂದರೆ ನಾನು ಪರಿಚಿತನಾಗಿರ್ತೀನಿ ಅಷ್ಟೇ. ಫಿಲ್ಮ್ ಅಂದರೆ ವೆನ್ ಕಮ್ಸ್ ಟು 90 ಸ್ಟುಡಿಯೋ ಬೇಸ್ ಅಂತ ಬಂದ್ರೆ ನಮ್ಮದು 3 ಬ್ರಾಂಚ್ ಓಪನ್ ಆಗ್ತಿದೆ, ಸ್ವಲ್ಪ ಆ್ಯಕ್ಸಿಸ್ ಜಾಸ್ತಿ ಸಿಗಲಿ ಅಂತ. ಫ್ಯೂಚರ್ ಪ್ಲ್ಯಾನ್ಸಲ್ಲಿ ನಾವು ಒಂದು 90s ಆಡಿಯೋ ಅಂತ ನಮ್ಮದು ಆಡಿಯೋ ಕಂಪ್ನಿ ಓಪನ್ ಆಗ್ತಿದೆ. ಅಲ್ಲಿ 100 ಮ್ಯೂಸಿಕಲ್ ವೀಡಿಯೋ ಪ್ರೊಡ್ಯೂಸ್ ಮಾಡ್ತಿದ್ವಿ. 100 ಮ್ಯೂಸಿಕಲ್ ವೀಡಿಯೋನ ಹೊಸಬ್ರೊಟ್ಟಿಗೆ ಮಾಡ್ತಿರೋದು. ಅದಲ್ಲೇ ನಾವು ಶಾರ್ಟ್ ಫಿಲ್ಮ್ಸ್ ಕಪಲ್ ಆಫ್ ಶಾರ್ಟ್, ಅಂದರೆ ಓವರಾಲ್ 30 ಶಾರ್ಟ್ ಫಿಲ್ಮ್ ಮಾಡೋದಂತಿದೆ. ಆದರೆ ಓವರ್ನೈಟ್ ಮಾಡೋದಿಲ್ಲ, 1.5 ವರ್ಷ ನಿಯರ್ ಟು 2 ಇಯರ್ಸ್ ಉಳುತ್ತೆ. ಒಳ್ಳೊಳ್ಳೆ ತಂಡಗಳೊಟ್ಟಿಗೆ ಸರ್ 30 ತಂಡಗಳ ಒಟ್ಟಿಗೆ ನಾವು 30 ಶಾರ್ಟ್ ಫಿಲ್ಮ್ ಮಾಡ್ತಿರೋದು. ಒಂದು ಶೋ ಆಫ್ಗೂ ಅಲ್ಲ, ಇನ್ನೊಂದು ₹1 ಹಣ ಬರೋದಿಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಮಾಡೋ ರೀಸನ್ ಏನಂದರೆ ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ನ ತರೋಣ ಅಂತ. ಬೇಸಿಕಲಿ ತರೋದಂದರೆ ಏನು ನಾವೇನು ಆಪರ್ಚುನಿಟಿ ಕೊಟ್ಟು ಯಾರಿಗೇನು ಕರ್ಸೋಕ್ಕಾಗಲ್ಲ ಸರ್. ಅಂದರೆ ನನ್ನ ಪ್ರಕಾರ ಆಪರ್ಚುನಿಟಿ ಅಂತ ಒಂದು ಪದನ ನಾವು ಸಿನಿಮಾಲಿ ಯೂಸ್ ಮಾಡೋಕ್ಕೆ ಆಗಲ್ಲ. ಅಂದರೆ ರಿಯಲ್ ಲೈಫಲ್ಲೂ ಅಂದರೆ ಸರ್ ನಿಮ್ಮ ಅವಶ್ಯಕತೆ ನನಗಿಲ್ಲ ಅಂದಿದ್ರೆ ನೀವು ಕೇಳಿದ ತಕ್ಷಣ ನಾನು ಓಕೆ ಇಂಟರ್ವ್ಯೂ ಮಾಡೋಣ ಅಂತ ಎಂದು ಕೇಳ್ತಿದ್ದೆ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಸರ್, ಒಬ್ಬನ ಅವಶ್ಯಕತೆ ಬೇಕಾಗತ್ತೆ. ಇವತ್ತಿಗೆ ನನಗೊಬ್ಬ ಫಿಲ್ಮ್ ಮೇಕರ್ ಅಂದರೆ ಅವನು ಇವಾಗ ಏನೋ ಅಲ್ದಿರೋ ಟೈಮಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ ಆದರೆ ಡೌನ್ ಟು 5 ಇಯರ್ಸ್ ನಾನು ಬೇರೆ ಪ್ರಾಜೆಕ್ಟಿಗೆ ಬಂದು ಅವನು ಕೊಲಾಬ್ರೇಟಾಗಿ ವರ್ಕ್ ಮಾಡ್ತಾನಲ್ವ. ನಮ್ಮ ಒಟ್ಟಿಗೆ ವರ್ಕ್ ಮಾಡೋದೇ ಬೇಡ ಸರ್, ಇಂಡಸ್ಟ್ರಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಆಗುತ್ತಲ್ಲ ಸರ್. ಅಂದರೆ ಆ ರೀಸನಿಗೆ 30 ಶಾರ್ಟ್ ಫಿಲ್ಮ್ ಅಂದ ತಕ್ಷಣ ಓವರ್ ನೈಟ್ ಅಂತ ಅಂದ್ಕೊಂಡು ತುಂಬ ಸಿನಾಪ್ಸಿಸ್ ಸ್ಕ್ರಿಪ್ಟ್ ಎಲ್ಲ ಕಳಿಸ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಬೌಂಡೆಡ್ ಸ್ಕ್ರಿಪ್ಟ್ ಇಲ್ಲದೆ ನಾನೇನು ಎಂಟರ್ಟೈನೇ ಮಾಡ್ತಿಲ್ಲ.
ಅದಲ್ಲದೆ ಒಂದೊಂದು ಒಳ್ಳೆ ತಂಡದೊಟ್ಟಿಗೆ ಬಂದರೆ ಅಷ್ಟೇ ಮಾತಾಡ್ತಿರೋದು. ಸುಮ್ಮನೆ ಬೌಂಡೆಡ್ ಸ್ಕ್ರಿಪ್ಟ್ ಇದೆ, ನನ್ನ ಐಡಿಯಾಲಜಿ ಬೇರೆ ಇದೆ, ಆದರೆ ನನ್ನ ಟೇಸ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಇಲ್ಲ, ಆಡಿಯನ್ಸ್ ಇಲ್ಲ. ಆದರೆ ನೀವೊಂದು ಸಲ ನೋಡಿ ಅಂತೆಲ್ಲ ಬಂದರೂ ನಾನು ಎಂಟರ್ಟೈನೇ ಮಾಡ್ತಿಲ್ಲ. ಟೇಸ್ಟ್ ಆಫ್ ಫಿಲ್ಮ್ ಮೇಕರ್ಗೆ ಅಂದರೆ ಅವ್ರ ಟೇಸ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಫಿಲ್ಮ್ಸಿಗೆ ಇಲ್ಲಿ ಆಡಿಯನ್ಸ್ ಇಲ್ಲ ಅಂದರೆ ನಾನು ಕೂಡ ಆಡಿಯನ್ ಅಲ್ವಲ್ಲ. ಹಾಗೆ ಅಂದರೆ ನೀವು ಸಿನಿಮಾ ಕನಸು ಇಟ್ಕೊಂಡು ಬಂದ್ರಿ ಅಂತ ಹೇಳಿದ್ರಿ, ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿದ್ರಿ. ಇವಾಗ 90 ಸ್ಟುಡಿಯೋ ಅಂತಲೂ ಒಂದು ಓಪನ್ ಮಾಡಿ ಅದು ಒಂದು ಆಯಿತು. ಬಟ್ ಇನ್ನೂ ಡ್ರೀಮ್ ಇದನ್ನು ನಾನು ಇನ್ನೂ ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ರಿ. ಇನ್ನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ? ಸರ್, ನನ್ನ ಕನಸಿನಲ್ಲಿ ಇವತ್ತಿಗೆ ಆಗಿರೋ 90 ಸ್ಟುಡಿಯೋ 1% ಕೂಡ ಅಲ್ಲ. ನಂದು 1000 ಕನಸುಗಳಿದೆ. ಅಂದರೆ ನನ್ನ ಲೈಫಲ್ಲಿ ತುಂಬ ಸೂಪರ್ ಹಿಟ್ ಆಗೋದು 2 ಪ್ರಾಜೆಕ್ಟ್ ಬೇಕು ಸರ್. ಅದು ನನ್ನ ವೈಯಕ್ತಿಕವಾಗಿ ನಾನು ಒಳ್ಳೆ ಫೇಮ್ ಸಿಗಲಿ ಅಥವಾ ನನಗೊಂದು ಅಷ್ಟು ಒಳ್ಳೆ ಹಣ ಸಿಗಲಿ ಅಂತಲ್ಲ, ನಾನೊಂದಷ್ಟು ಸ್ಟುಡಿಯೋ ಸ್ಟಾಪ್ ಮಾಡ್ಬೇಕಂತಿದೆ. ಅಂದರೆ ಇವಾಗ ದಿಲ್ ರಾಜು ಫಿಲ್ಮ್ಸ್, ಸುರೇಶ್ ಪ್ರೊಡಕ್ಷನ್ಸ್, ಇಲ್ಲಿ AMR ಸಿನಿಮಾಸ್, AGS, ಅಂದರೆ ವೈಜಯಂತಿ ಮೂವೀಸ್, ಹಿಂದಿಯಲ್ಲಿ ರೆಡ್ ಚಿಲ್ಲೀಸ್, ಕರಣ್ ಜೋಹರ್ ಫಿಲ್ಮ್ಸ್, ಯಶ್ರಾಜ್ ಫಿಲ್ಮ್ಸ್, ಅದಕ್ಕೆಲ್ಲ ಟ್ಯಾಪ್ ಮಾಡಿ ನನ್ನ ವೈಯಕ್ತಿಕವಾಗಿ ನನಗೇನೋ ಸಿನಿಮಾ ಆಗಬೇಕಂತಲ್ಲ ಸರ್, ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಬಂದು ಇಲ್ಲೊಂದಷ್ಟು ಸ್ಟುಡಿಯೋಸ್ ಓಪನ್ ಮಾಡೋಣ ಸರ್. ಇಲ್ಲಿ ಒಂದು ಒಳ್ಳೆ ಸ್ಟುಡಿಯೋ ಹೇಳಿ, ಸೂಪರಾಗಿದೆ, ತುಂಬ ದೊಡ್ಡದಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ನಮ್ಮ ಇಂಡಸ್ಟ್ರಿಗೆ ಅಂತ. ರಾಮೋಜಿ ರಾವ್ ಥರದೊಂದು ಫಿಲ್ಮ್ ಸಿಟಿ ಎಲ್ಲ, AMR ಸಿನಿಮಾಸ್ ಅಂದರೆ ಇದು ಸ್ಟುಡಿಯೋಸ್ ಥರದೊಂದು ಸ್ಟುಡಿಯೋ ಇಲ್ಲ ಸರ್. ಇವಾಗ ಅವ್ರನ್ನೆಲ್ಲ ಇಲ್ಲಿ ಇನ್ವೆಸ್ಟರ್ಸ್ ಏನು ಸಿಗೋದಿಲ್ಲ ಅಂತಲ್ಲ ಸರ್, ಪುಟ್ಟು ಸ್ಟುಡಿಯೋ ಕಟ್ಟೋದಕ್ಕೆ ಇನ್ವೆಸ್ಟರ್ಸ್ ಸಿಗ್ತಾರೆ ಸರ್. ಇಲ್ಲಿ ಕರೆಕ್ಟ್ 2 ರೀತಿಯಲ್ಲಿದೆ. ಅವರೆಲ್ಲ ಬಂದ್ರು ಅಂತ ಅಂದ್ಕೊಳ್ಳಿ ಸರ್, ಅವರೆಲ್ಲ ಬರಬೇಕಾದ್ರೆ ಕಂಪ್ಲೀಟ್ ಕಮರ್ಷಿಯಲಾಗಿ ಯೋಚನೆ ಮಾಡಿ ಇಲ್ಲೊಂದು ಬಿಸ್ನೆಸ್ ಸೆಟ್ ಆಗುತ್ತೆ ಅಂತ ಬರ್ತಾರೆ. ನಾವು ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದ ನಂತರ ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ಸ್ಟುಡಿಯೋಸ್ ಎಲ್ಲ ಅಂದರೆ 1-2-3 ಫ್ಲೋರ್ಸ್ ಸೆಟ್ಟಾಗಿ ಅಥವಾ ಸೆಟ್ಗಳದ್ದು ಸ್ಟುಡಿಯೋ ಸೆಟ್ಟಾಗಿ ನಂತರ ಒಂದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಸೆಟ್ ಆಗಬೇಕು. ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ 2 ಸೆಕ್ಟ್ರಾಗಿ ಡಿವೈಡ್ ಆಗುತ್ತೆ, 2 ಬಿಲ್ಡಿಂಗಲ್ಲೇ. ನಾನು ಅಂದ್ಕೊಂಡಿರೋ ಪ್ಲ್ಯಾನು ಮುಂದೆ ನಾನು ಯಾರು ಇನ್ವೆಸ್ಟರ್ ಸಿಕ್ಕಿಲ್ಲ ಅಂದರೂ ನಾನೇ ಮಾಡ್ತೀನಿ. 1 ಫ್ಲೋರಲ್ಲಿ ಹೇಗೆ ಅಂದರೆ ಆಡಿಯೋ ಡಿಪಾರ್ಟ್ಮೆಂಟ್ದು ಒಂದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಬರುತ್ತೆ. ಕೆಳಗಡೆ ಫಸ್ಟ್ ಡಬ್ಬಿಂಗ್ ಆದರೆ, ಸೆಕೆಂಡ್ ಫ್ಲೋರಲ್ಲಿ ಕಂಪೋಸಿಷನ್ ಪ್ಯಾರಲಿ ಸ್ಟಾರ್ಟ್ ಆಗಿರುತ್ತೆ. 3ನೇ ಫ್ಲೋರಲ್ಲಿ ಅಂದರೆ ಡಬ್ಬಿಂಗ್ ಮತ್ತು ರೆಕಾರ್ಡಿಂಗ್ 1 ಫ್ಲೋರಲ್ಲಿ ಆಗುತ್ತೆ. 2ನೇ ಫ್ಲೋರ್ ಕಂಪೋಸಿಷನ್ ಇದ್ದರೆ 3ನೇ ಫ್ಲೋರಲ್ಲಿ ಮಾಸ್ಟರಿಂಗ್ ಮಿಕ್ಸಿಂಗ್ ಆಗುತ್ತೆ, ಸೌಂಡ್ ಡಿಸೈನ್ ಆಗುತ್ತೆ. 4ನೇ ಫ್ಲೋರಲ್ಲಿ ಕಂಪೋಸಿಷನ್ ಆಗ್ತಿರುತ್ತೆ. 5ನೇ ಫ್ಲೋರಲ್ಲಿ ಮಾಸ್ಟರಿಂಗ್ ಮಿಕ್ಸಿಂಗ್ 5.1 ಅಥವಾ ಸ್ಟಿರಿಯೋಲ್ಲಿದ್ದರೆ ಮೇಲ್ಗಡೆ ಈಗ ಡಾಲ್ಬಿ ಆಟ್ಮಾಸ್ ಎಲ್ಲ ಬರ್ತಿದೆಯಲ್ಲ, ಅದು ಟಾಪ್ ಫ್ಲೋರಲ್ಲಿದ್ದು ಫೈನಲ್ ಎಕ್ಸ್ಪೋರ್ಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಫ್ಲೋರ್ ಸೆಟ್ ಆಗುತ್ತೆ. ಫಸ್ಟ್ ಫ್ಲೋರಲ್ಲಿ ಎಡಿಟ್ ಆಗ್ತಾರೆ, ಸೆಕೆಂಡ್ ಫ್ಲೋರಲ್ಲಿ ಮೈನರ್ VFX ಆಗ್ತಿರುತ್ತೆ, 3ನೇ ಫ್ಲೋರಲ್ಲಿ 3D ಆಗ್ತಿರುತ್ತೆ, 4ನೇ ಫ್ಲೋರಲ್ಲಿ ಹೀಗೆ ಪೋಸ್ಟ್ ಪ್ರೊಡಕ್ಷನ್. ಲಾಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಗ್ರೇಡ್ ಆದರೆ ಲಾಸ್ಟ್ ಫ್ಲೋರಲ್ಲಿ ಫೈನಲ್ ಎಕ್ಸ್ಪೋರ್ಟ್ ಆಗಬೇಕು. ಅಂದರೆ ಈ ಪ್ರೋಸೆಸ್ ತರಬೇಕಂದ್ರೆ ನಾನು ಎಷ್ಟು ಹಣ ಇಟ್ಕೊಬೇಕು, ತಿರ್ಗಿ ನಾನು ಒಬ್ಬನೇ ಮಾಡಿದ್ರು ಎಲ್ಲಿ ವರ್ಕ್ ಆಗುತ್ತೆ. ಇದಕ್ಕೊಂದಷ್ಟು ಕೊಲಾಬ್ರೇಷನ್ಸ್ ಹಾಕಬೇಕು. ಸೊ ನಾನು ಫಿಲ್ಮ್ ಮೇಕರ್ಸ್ನ ಕರ್ಕೊಂಬಂದು ಇದು ಮಾಡಬೇಕಿದ್ರೆ ನಾನು ತುಂಬ ಕ್ಲಾರಿಟಿ ಕೊಟ್ಟು ನಾನು ಅದ್ರ ಮೇಲೆ ತುಂಬ ಎಫರ್ಟ್ ಹಾಕಬೇಕು ಸರ್. ಇವಾಗ ಒಂದು ಪೊಲಿಟಿಕಲ್ ಪಾರ್ಟಿ ರನ್ ಆಗುತ್ತೆ ಅಂತ ಅಂದ್ಕೊಳ್ಳಿ, ಅದೇ ಕುಲದವರು ಅಥವಾ ಅದೇ ರಾಜ್ಯದವರು ಒಂದಷ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಅಂದರೆ ಅಲ್ಲಿನ ಒಂದಷ್ಟು ಒಳ್ಳೆ ಆಂಟ್ರಪ್ರಿನರ್ಸ್ ಎಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಹಾಗೆ ಸರ್, ಇಲ್ಲಿನ ಒಳ್ಳೆ ಆಂಟ್ರಪ್ರಿನರ್ಸ್ ಎಲ್ಲ ಕೊಲಾಬ್ರೇಟ್ ಆದರೆ ಇಲ್ಲಿನ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಸರ್, ಅವ್ರದ್ದೆಲ್ಲ ಚಾರಿಟಿ ಇದೆ, ಅವ್ರದ್ದೆಲ್ಲ ಟ್ರಸ್ಟ್ಗಳಿದೆ, ಅವರು ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ. ತುಂಬ ಅಂದರೆ ಇನ್ ಕ್ರೋರ್ಸ್ ದೇ ವಿಲ್ ಕಾಂಟ್ರಿಬ್ಯೂಟ್ ಟು ಸೊಸೈಟಿ. ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಿರೋದ್ರಲ್ಲಿ 20% ಸಿನಿಮಾಗೆ ಅಂತ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದಷ್ಟು ಒಳ್ಳೆ ಸರ್ ಅವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡೋದೇ ಬೇಡ ಸರ್, ಒಂದಷ್ಟು ಒಳ್ಳೆ ಸ್ಟುಡಿಯೋಸ್ ಕಟ್ಟಿದ್ರೆ ಅಂದರೆ ಓಕೆ, ಅವರು ಒಳ್ಳೆ ಸ್ಟುಡಿಯೋಸ್ ಕಟ್ಟುವಾಗ ಅವರೊಂದು ರೈಟ್ ಕೊಲಾಬ್ರೇಷನಲ್ಲಿ ಒಳ್ಳೆ ಫಿಲ್ಮ್ ಮೇಕರ್ಸ್ನ ಚೆಕ್ ಮಾಡಿ ಅವರೊಟ್ಟಿಗೆ ಕೊಲಾಬ್ರೇಟಾಗಿ ಒಳ್ಳೆ ಸ್ಟುಡಿಯೋಸ್ ಕಟ್ಟಿದ್ರೆ ಸಾಕು, ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸ್ಟುಡಿಯೋಯಿಂದ ಬರ್ತಿರೋ ಹಣದಲ್ಲಿ ಒಂದಷ್ಟು ರೈಟರ್ಸ್ಗೆ ಪೇ ಮಾಡಿದ್ರೆ ಒಳ್ಳೆ ಸ್ಕ್ರಿಪ್ಟ್ ಆಗ್ತಾ ಬರ್ತಿರುತ್ತೆ. ಸೊ ಒಂದು ಒಳ್ಳೆ ವಹಿವಾಟು ಆಗುತ್ತಲ್ಲ ಸರ್. ಸರ್ ನಾನು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಹೇಳ್ತಿರೋದಲ್ಲ, ಸಿನಿಮಾಲಿ ಒಳ್ಳೆ ಬಿಸ್ನೆಸ್ ಇದೆ, ಮಾಡೋಕ್ಕೆ ಬರ್ಬೇಕಷ್ಟೆ. ಅಂದರೆ ಸರ್ ನಿಮ್ಮದು ಡ್ರೀಮ್ ಮಾತ್ರ ತುಂಬ ದೊಡ್ಡ ಲೆವೆಲಲ್ಲಿದೆ, ಬಟ್ ರೀಚ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಒಂದು ಇವಾಗ ನಾನು ಮಾಡ್ತಿರೋ ಐ ಆಮ್ ವೆರಿ ಕ್ಲಿಯರ್ ಆ್ಯಂಡ್ ಐ ಆಮ್ ವೆರಿ ಶೋರ್ ದಟ್ ನಾನು ಇವಾಗ ಡೈರೆಕ್ಟ್ ಮಾಡ್ತಿರೋ ಫಿಲ್ಮ್ ಕಮರ್ಷಿಯಲಿ ಹಿಟ್ಟಾಗುತ್ತೆ. ಕಮರ್ಷಿಯಲಿ ಹಿಟ್ಟಾಗಿದ್ದ ನಂತರ ನಾನೊಂದು 10 ಜನನ ಟ್ಯಾಪ್ ಮಾಡ್ಬೋದು. 10 ಜನನ ಟ್ಯಾಪ್ ಮಾಡಿ ನಾನು ಮತ್ತೆ ಸ್ಟುಡಿಯೋನೇ ಕಟ್ಟೋದಿಲ್ಲ. ಅಂದರೆ ಇನ್ ಅ ಸೆನ್ಸ್ ಹೆಂಗಂದರೆ ಒಳ್ಳೆ ಸ್ಟುಡಿಯೋ ಕಟ್ಟಿ ಬೇರೆ ರಾಜ್ಯದ ಒಂದಷ್ಟು ಪ್ರೊಡ್ಯೂಸರ್ಸ್ನ ತಂದು ಇಲ್ಲಿ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಬೈಲಿಂಗ್ವಲ್ ಫಿಲ್ಮ್ಸ್. ಸೊ ಅವರಿಗೇನು ಡೈರೆಕ್ಟ್ ತೆಲುಗುವಿಂದ ಬಂದರೆ ತೆಲುಗುವಿಂದ ಅವ್ರಿಗೆ ವಾಪಸ್ ಅವ್ರ ಸಿನಿಮಾ ಬರುತ್ತೆ, ಅವ್ರಿಗೆ ಗೊತ್ತು ಅವ್ರಿಗೆ ಅಲ್ಲಿ ಮಾರ್ಕೆಟ್ ಏನಿದೆ, ಅವ್ರು ಹೆಂಗೆ ಸೆಲ್ ಮಾಡ್ಬೋದು ಅಂತ. ಕನ್ನಡದ ಎಕ್ಸ್ಟ್ರಾ ಒಂದು ಬಫರಿಂಗ್ ಆಗುತ್ತೆ. ಇವಾಗ 1.5 ಕೋಟಿ 2 ಕೋಟಿ ಒಳಗಡೆ 1.5 ಕೋಟಿ ಒಂದು ಸಿನಿಮಾಗೆ ಬಜೆಟ್ ಅಂತ ಅಂದ್ಕೊಳ್ಳಿ ಸರ್, 1 ಕೋಟಿ ಅಂತಲೇ ಅಂದ್ಕೊಳ್ಳಿ.
ಅವರು 1 ಕೋಟಿ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದೆ, ಅಷ್ಟೇ ಒಳ್ಳೆ ಕಾಂಟೆಂಟ್ ಕಟ್ಟಿದ್ದೆ. ಈಗ ಟೂರಿಸ್ಟ್ ಫ್ಯಾಮಿಲಿ, ಗ್ರೇಟ್ ಇಂಡಿಯನ್ ಕಿಚನ್, ಇದೆಲ್ಲ ಕಮ್ಮಿ ಬಜೆಟಲ್ಲೇ ಮಾಡೋದಲ್ವ, ತುಂಬ ಒಳ್ಳೆ ಹಿಟ್ಟಾಗಿಲ್ವಾ. ಈ ಒಂದು ಇಲ್ಲಿ ಟಗರು ಪಲ್ಯ, ಆಚಾರಣ್ಕೋ, ಅಂದರೆ ಈ ಥರದ್ದು ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಪಿಕ್ ಮಾಡಿ ಬೈಲಿಂಗ್ ವೆಲಲ್ಲಿ ಮಾಡಿ ಅಲ್ಲಿದ್ದು ಸಿನಿಮಾ ಅವರಿಗೆ ಕೊಟ್ಟು ಇಲ್ಲಿದ್ದು ಕೂಡ ಇಷ್ಟು % ಅಂತ ಶೇರ್ ಇಟ್ಕೊಂಡು ಮಾಡಿದ್ರೆ ಅವ್ರು ಆಟೋಮೆಟಿಕ್ಕಾಗಿ ಅವ್ರಿಗೊಂದು 70% ವಾಪಸ್, ಮಿನಿಮಮ್ 50% ಅವ್ರು ಬಿಸ್ನೆಸ್ ಮಾಡ್ಕೊತಾರೆ. ಇನ್ನೊಂದು 25% ಇಲ್ಲಿ ಬಿಸ್ನೆಸ್ ಹೆಂಗೆ ಹೋದ್ರೂ ಬಿಸ್ನೆಸ್ ಸೆಟ್ ಆಗಿರುತ್ತೆ. ಇನ್ನು ಒಳ್ಳೆ ಕಾಂಟೆಂಟ್ ಇದ್ದರೆ 100% ನಾವು ಪ್ರಾಫಿಟ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅವ್ರು ಒಳ್ಳೆ ಫಿಲ್ಮ್ಗಳನ್ನ ಇಲ್ಲಿ ಬಂದು ಇಲ್ಲಿ ಬಿಸ್ನೆಸ್ ಸೆಟ್ ಆಗ್ತಿದ್ರೆ ಏನು ಮಾಡ್ತಾರೆ ಸರ್, ಇವಾಗ ನೀವು ಆದರೂ ಅಷ್ಟಲ್ವ ಸರ್, ನೀವು ₹1 ₹2 ಬರ್ತಿದೆ ಅಂದರೆ ನೆಕ್ಸ್ಟ್ ₹10 ಹಾಕೋಕ್ಕೆ ರಿಸ್ಕ್ ಮಾಡ್ತೀರಲ್ವ, ಅದು ಆಗಬೇಕಿಲ್ಲ ಅಷ್ಟೇ. ಓಕೆ ಸರ್, ಕೊನೆಯದಾಗಿ ನೀವೇನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಸರ್ ಆಡಿಯನ್ಸ್ಗೆ? ನಾನು ಆಡಿಯನ್ಸಿಗೆ ಅಂದರೆ ಇವಾಗ ನಾನು ಸ್ಟುಡಿಯೋ ಬಗ್ಗೆ ಹೇಳ್ತೀನಿ. 90 ಸ್ಟುಡಿಯೋ ಅಂಡರ್ ನಮ್ಮ 90 ಸ್ಟುಡಿಯೋ ಇದೆ. 90 ಸ್ಟುಡಿಯೋ ಅಂಡರಲ್ಲಿ ಕ್ಯಾಮ್ರಾ ರೆಂಟಲ್ಸ್, ಎಡಿಟಿಂಗ್, VFX, ಗ್ರೇಡ್, ಸಾಂಗ್ ಕಂಪೋಸಿಷನ್, ಡಬ್ಬಿಂಗ್, ಮಾಸ್ಟರಿಂಗ್, ಮಿಕ್ಸಿಂಗು, ಸೌಂಡ್ ಡಿಸೈನು, ಕಲರ್ ಗ್ರೇಡು, ಪಾಡ್ಕ್ಯಾಸ್ಟ್, ಇಷ್ಟು ಸೆಕ್ಟರ್ಸ್ ಇದೆ. ಇನ್ನು ಕೆಲವೇ ದಿನ ಅಂದರೆ 2 ತಿಂಗಳಲ್ಲಿ ಶೂಟಿಂಗ್ ಫ್ಲೋರ್ ಕೂಡ ಆಗ್ತಿದೆ. ಅಂದರೆ ಚಿಕ್ಕ ಸೆಟ್ ಹಾಕುವಂಥ ಸಿನಿಮಾಗಳು ಮತ್ತು ಫೋಟೋಶೂಟು ಮತ್ತು ಪಾಡ್ಕ್ಯಾಸ್ಟ್ ಎಕ್ಸ್ಪೆನ್ಷನ್ ಆಗ್ತಿದೆ. ಅಷ್ಟು ಯುಟಿಲೈಸ್ ಮಾಡ್ಬೋದು. ನಮ್ಮದು ಡಬ್ಬಿಂಗ್ ಸ್ಟಾರ್ಟ್ ಆಗ್ತಿರೋದು ಜಸ್ಟ್ 299 ಫಾರ್ ಓನ್ಲಿ ಶಾರ್ಟ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಒಂದು ವೆಡ್ಡಿಂಗ್ ಫಿಲ್ಮ್ ಮೇಕರ್ಸ್ ಏನಾದರೂ ಮೈಕ್ರೋ ಸೀರೀಸ್ ಎಲ್ಲ ಮಾಡ್ತಿದ್ದಾರೆ. ವೆನ್ ಇಟ್ ಕಮ್ಸ್ ಟು ಎಡಿಟ್, ಶಾರ್ಟ್ ಫಿಲ್ಮ್ ಮೇಕರ್ಸ್ಗೆ 5,000ದಿಂದ 10,000 ಒಳಗಡೆ ಎಡಿಟ್ ಸ್ಟಾರ್ಟ್ ಆಗ್ತಿದೆ. ಅವ್ರ ಕಾಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಮ್ರಾ ರೆಂಟಲ್ ಆ್ಯಸಿಟೀಸ್ ಹೊರಗಡೆ ಮಾರ್ಕೆಟಿಗಿಂತ ಒಂದು 20-30% ಕಮ್ಮಿಲಿರೋದು, ಅದಕ್ಕಿಂತ ಜಾಸ್ತಿ ಕಮ್ಮಿ ಇಲ್ಲ. ಗ್ರೇಡ್ ಪರ್ ಮಿನಿಟ್ ವೈಸ್ ಚಾರ್ಜ್ ಮಾಡೋದು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.